प्लावयन्माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थ विष्णुना प्रेरितश्रीशतुष्ट्यर्थं करिष्ये कर्म चाखिलम् स्वस्त्यस्तु सतां श्रीगुरुभ्यो नमः हरिः ಓಂ. ಕೃಷ್ಣ ಮುಖ್ಯ ಪ್ರಾಣರನ್ನು ನೆನೆದು ಪೂಜ್ಯ ಗುರುಗಳಿರುವರನ್ನು ನಮಿಸಿ ನೆರೆದಿರುವ ತಮ್ಮನ್ನೆಲ್ಲ ಅಭಿನಂದಿಸಿ ಗೀತೆಯ ವೈಶಿಷ್ಟ್ಯವನ್ನು ಭಾರತದ ಸಾರವಾಗಿ ಭಾರತದಲ್ಲಿ ಶ್ರೇಷ್ಠ ಕೃತಿಯಾಗಿ ಯಾಕೆ ಅದು ನೆಲೆಗೊಂಡಿದೆ, ವ್ಯಾಸರು ಕೂಡ ಮಹತ್ವ ಕೊಟ್ಟು ಯಾಕೆ ಅದನ್ನು ಎಲ್ಲರ ಸೊತ್ತಾಗಿಸಿಕೊಳ್ಬೇಕು ಅಂತ ಒತ್ತಾಯ ಹೇರ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೆವು. ಗೀತೆಯ ಸಾಲಿನ ಒಂದೊಂದು ಅರ್ಥವನ್ನು ನೋಡುವಾಗಲೂ ಭಾರತದ ಯಾವುದೋ ಒಂದು ಪ್ರಸಂಗ ಅದರ ಎದುರುಗಡೆ ಧುತ್ ಅಂತ ಬಂದು ನಿಲ್ಲುತ್ತೆ. ದುರ್ಯೋಧನ ಮತ್ತು ಧರ್ಮರಾಜರ ಕಲಹ ಅಂತನ್ನುವಂಥದ್ದು ಹೊರನೋಟಕ್ಕೆ ಒಂದು ವಿವಾದದ ದೃಷ್ಟಿಯಿಂದ, ಭೂ ವಿವಾದದ ದೃಷ್ಟಿಯಿಂದ ಕಂಡರೂ ಕೂಡ ಅದು ಒಳಗಿನ ಪ್ರಪಂಚದಲ್ಲಿ ನಮ್ಮಲ್ಲೇ ಇರುವಂತಹ ಒಳಿತು ಕೆಡುಕುಗಳ ನಡುವಿನ ಹೋರಾಟ ಅನ್ನೋದನ್ನು ತಿಳಿಸುವುದು ಒಂದು ಮುಖವಾದರೆ, ಭಾರತದಲ್ಲಿ ಅದು ಆ ಇಡೀ ಘಟನೆ ಹೇಗೆ ಈ ತತ್ವದ ನೆಲೆಯಲ್ಲಿ ಕ್ಷಕಿರಣ ಬೀರಿದಾಗ ಅದರ ಅಭಿಪ್ರಾಯವನ್ನು ಹೊರತರುತ್ತೆ ಅನ್ನೋದನ್ನು ಕೂಡ ಅದು ಹೇಳ್ತಾ ಹೋಗುತ್ತೆ. ಯಾಕೆಂದರೆ ಯಾವುದೇ ಒಂದು ಒಳ್ಳೆಯ ಒಂದು ಸಣ್ಣ ಕೆಲಸ ಅದಕ್ಕೆ ಪ್ರತಿಕ್ರಿಯೆ ಇದ್ದೇ ಇದೆ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇದೆ ಅಂತ ಲೆಕ್ಕ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅದು ಕಲಿಯುಗಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟು ಹೇಳಿದ್ದು. ಪರೀಕ್ಷಿತ್ ಮಹಾರಾಜ ಧರ್ಮದ ನೆಲೆಯಾಗಿ ಒಂದು ವೃಷಭ ಮತ್ತು ಭೂಮಿಯ ಪ್ರತಿನಿಧಿಯಾಗಿ ಒಂದು ಗೋವು ಪರಸ್ಪರ ಮಾತನಾಡಿಕೊಳ್ತಾ ಇದ್ದು. ಯಾಕೆಂದರೆ ಒಬ್ಬ ರಾಜನಾಗಲಿಕ್ಕೆ ಲಾಯಕ್ಕಲ್ಲದ ಒಬ್ಬ ವ್ಯಕ್ತಿ ದಂಡ ಹಿಡಿದು ಅದನ್ನು ನಿಗ್ರಹಿಸ್ತಾ ಇದ್ದ. ಹಾಗೆ ನಿಗ್ರಹಿಸುವ ಸಂದರ್ಭದಲ್ಲಿ ಅವನಿಗೆ ಮುಂದೆ ಏನು ಮಾಡಲಿಕ್ಕಾಗಲಿಲ್ಲ. ಕೊನೆಗೆ ಇವನು ಹೇಳಿದ ಕೆಲವು ಜಾಗದಲ್ಲಿ ಉಳ್ಕೊಳ್ಬೇಕಾಯಿತು. ಆಗ ಮಧ್ಯದಲ್ಲಿ ಸುಮ್ಮನೆ ಒಂದು ಪ್ರಶ್ನೆ ಬರುತ್ತೆ, ಇಷ್ಟು ಅವನನ್ನು ನಿಯಂತ್ರಣ ಮಾಡಿದವನನ್ನು ಕೊಂದೇ ಬಿಡ್ಬೋದಿತ್ತಲ್ಲ, ಕೊಂದು ಬಿಟ್ಟಿದ್ರೆ ಸಮಸ್ಯೆನೇ ಇರಲಿಲ್ಲ. ಈಗ ನಾವೆಲ್ಲ ಆರಾಮವಾಗಿ ಇನ್ನೂ ಚೆನ್ನಾಗಿರುವ ಧರ್ಮವನ್ನು ಪಾಲಿಸ್ಲಿಕ್ಕೆ ಆಗ್ತಿತ್ತಲ್ವಾ ಅಂತ ಒಂದು ಪ್ರಶ್ನೆ ಬಂದಾಗ ಶುಕಾಚಾರ್ಯರು ಆ ಕಲಿ ಇರುವುದರಿಂದಲೇ ನಮ್ಮ ಮಿತಿಯುಳ್ಳ ಆಯುಷ್ಯದಿಂದಾಗಿ ನಾವು ಸ್ವಲ್ಪ ಕೆಲಸ ಮಾಡಿದರೂ ಕೂಡ ಅತ್ಯಂತ ಹೆಚ್ಚಿನ ಪುಣ್ಯವನ್ನು ಪಡೆಯುವುದು ಸಾಧ್ಯವಾಗಿದೆ. ಈ ಒಂದು ಗುಣವನ್ನು ಗಮನಿಸಿ ಪರೀಕ್ಷಿತ್ ಮಹಾರಾಜ ಕೊಲ್ಲಿಲ್ಲಂತೆ. ಇವನಿಂದ ಉಪದ್ರ ಆಗಿದೆ ಸತ್ಯ, ಆದರೆ ಕೆಲವರು ಉಪದ್ರ ಮಾಡುವವರಾಗಿದ್ದರು. ಈಗ ಎಷ್ಟೋ ಸಲ ಏನಾಗುತ್ತೆ ಅಂದರೆ, ಇಲ್ಲೇ ಒಂದು ಭಗವದ್ಗೀತೆಯ ಸ್ಪರ್ಧೆ ನಡೆಯಿತು, ನಿಮಗೆ ಗೊತ್ತಿದೆ. ಸಮಗ್ರ ಗೀತೆಯ ಸ್ಪರ್ಧೆ ನಡೆದಾಗ ಬಾಯಿಪಾಠ ಒಬ್ಬ ವ್ಯಕ್ತಿ, ಅವರು ಹೊರಗಡೆ ಎಲ್ಲೋ ಓದಿಕೊಂಡಿರುವವರು, ಗೀತೆಯ 18 ಅಧ್ಯಾಯವನ್ನು ಅಧ್ಯಯನ ಮಾಡಿದ್ರು. ಅವರಿಗೆ ಸ್ಫೂರ್ತಿ ಏನು ಅಂತ ಕೇಳಿದಾಗ ಅವರು ಹೇಳಿದ್ದಿದೆ. ಅವರು ಈ ನಮಗೆ ಗೊತ್ತು, ಈ ಮಾಧ್ಯಮಗಳಲ್ಲೆಲ್ಲ ಗೀತೆಯನ್ನು ಸುಟ್ಟು ಹಾಕಬೇಕು, ಹಾಗಾಕಬೇಕು, ಹೀಗಾಕಬೇಕು ಅಂತ ಸಿಕ್ಕಾಪಟ್ಟೆ ಒಂದು ಬೊಬ್ಬೆ ಆಂದೋಲನ ಬಂತು. ಅದರಲ್ಲಿ ಕೆಲವು ಶ್ಲೋಕಗಳು ಸರಿ ಇಲ್ಲ, ಅದನ್ನೆಲ್ಲ ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬೂರ್ಶ್ವಾ ಸಾಹಿತ್ಯದ ಹಾಗೆ ಏನೇನೋ ಹೇಳುತ್ತೆ, ಏನೇನು. ಅವರಿಗೆ ಅದು ಗೀತೆಯನ್ನು ಬೈತಾರೆ ಎಂದಾಗ ಬೇಜಾರಾಯಿತು. ಆದರೆ
ಬೇಜಾರು ಮಾಡಿಕೊಂಡು ಅದನ್ನು ಪರಿಹಾರ ಮಾಡುವುದು ಹೇಗೆ ಅಂತ ಗೊತ್ತಿಲ್ಲ. ಅವರು ತುಂಬ ಸರ್ತಿ ಯೋಚಿಸ್ತಾ ಇದ್ದರು. ಯಾವುದೋ ಒಂದು ಪ್ರಸಂಗದಲ್ಲಿ ನನ್ನ ಹತ್ರನೂ ಹೀಗೆ ಅನೇಕ ಜನ ಕೇಳಿದಾಗ ಹೇಳ್ತಿದ್ದೀನಿ, ನಾವು ಅವರನ್ನು ಪ್ಯಾನಲ್ನಲ್ಲಿ ಕೂತು ಜಗಳಾಡಿ ಉಪಯೋಗ ಇಲ್ಲ. ಅವರ ಹೆಸರು ಭಗವಾನ್ ಅಂತಲೇ ಇರುತ್ತೆ, ಇಲ್ಲಿಯೂ ಭಗವಾನೇ ಇರುವುದು, ಅಲ್ಲೂ ಭಗವಾನೇ ಇರುವುದು. ಆದರೆ ಅವರಿಗೆ ಗೀತೆಯ ಬಗೆಗಿನ ನಿಜವಾದ ಆಂತರ್ಯ ಏನು ಅಂತ ಗೊತ್ತಿಲ್ಲದೆ ಅವರಿಗೊಂದು ಹಠದಿಂದ ಆ ವಿರೋಧವನ್ನು ವ್ಯಕ್ತಪಡಿಸುವುದಾದ್ದರಿಂದ ನಾವು ಅಲ್ಲಿ ಅವರನ್ನು ಯಾರಿಗೆ ಪ್ರಶ್ನೆಗೆ ಉತ್ತರ ಬೇಕು ಅಂತ ಪ್ರಶ್ನೆ ಮಾಡ್ತಾರೋ ಅವರಿಗೆ ಉತ್ತರ ಕೊಡಬೇಕು. ನಾವು ಅವರಿಗೆ ಪ್ರಶ್ನೆಗೆ ಉತ್ತರ ಬೇಕಿರುವುದಲ್ಲ, ನಿಮ್ಮ ಪ್ರಶ್ನೆಯನ್ನು ನಿಮ್ಮ ಉತ್ತರವನ್ನು ಮತ್ತಷ್ಟು ಜಟಿಲವಾಗಿಸಿ ಯಾರಿಗೂ ಅರ್ಥ ಆಗದ ಹಾಗೆ ಮಾಡಿ ತಾನು ಮೆರಿಬೇಕು ಅನ್ನೋದೇ ಉದ್ದೇಶವಾಗಿದ್ದರಿಂದ ನಾವು ಹಾಗಾದರೆ ಏನು ಮಾಡಬೇಕು? ಹಾಗಾದರೆ ನಿಜವಾದ ಗೀತೆಯ ಆಂತರ್ಯ ಏನು? ಅದನ್ನು ನಾವು ಅಧ್ಯಯನ ಮಾಡಿ ನಮ್ಮ ಪರಿಸರದಲ್ಲಿ ಅದಕ್ಕೆ ಬೇಕಿರುವಂತಹ ವಾತಾವರಣವನ್ನು ನಿರ್ಮಿಸಿ ನಮ್ಮ ಮುಂದಿನ ಪೀಳಿಗೆಗೆ ಅವರು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು ಗೀತೆಯನ್ನು. ಆ ರೀತಿ ನಾವು ಅಧ್ಯಯನದ ದಾರಿಯನ್ನೇ ಹೋರಾಟದ ದಾರಿಯಾಗಿ ಹಿಡ್ಕೊಳ್ಬೇಕು ಅಂತ ಹೇಳಿದ್ದೆ. ಅವರಿಗೆ ಅದೇನೋ ಒಂದು ಹಠ ಬಂದು ಪೂರ್ತಿ ಗೀತೆಯನ್ನು ಕಲ್ತರು. ಯಥಾಶಕ್ತಿ ಅದರ ಅರ್ಥವನ್ನೂ ಪರಿಗ್ರಹಿಸುವ ಮಟ್ಟಕ್ಕೆ ಅವರ ಅಧ್ಯಯನ ಇತ್ತು. ಅಂದರೆ ಅವರಿಗೆ ಸ್ಫೂರ್ತಿ ಆದದ್ದು ಯಾವುದು ಅಂದರೆ ಹಾಳು ಮಾಡಬೇಕು ಅಂತನ್ನುವರ ಮಾತೇ ಅವರಿಗೆ ಜೀವನದಲ್ಲಿ ಅದು ಕಲೀಲಿಕ್ಕೆ ಕಾರಣ ಆಯಿತು. ಅದೇ ಕ್ರಮವನ್ನು ಇಲ್ಲಿ ಪರೀಕ್ಷಿತ್ ಮಹಾರಾಜನು ಗಮನಿಸಿದ್ದೇನು ಅಂದರೆ, ಅವನಿಂದ ಉಪದ್ರ ಆಗಿದೆ ಹೌದು, ಆದರೆ ಆ ಉಪದ್ರವದಿಂದ ಇನ್ನಷ್ಟು ಸಮಾಜದಲ್ಲಿ ಅವರಿಗೆ ಕೆಲಸ, ಏಕೆಂದರೆ ತುಂಬ ಒತ್ತಡಗಳ ನಡುವೆ ಒಂದು ಸಣ್ಣ ಕೆಲಸ ಮಾಡಿದಾಗ ಅದಕ್ಕೆ ಬಲವೂ ಜಾಸ್ತಿ, ಬೆಲೆಯೂ ಜಾಸ್ತಿ. ಯಾರು ತಡೆಯೋರೇ ಇಲ್ಲ ಅಂದಾಗ ಅವನು ಎಲ್ಲ ಕೆಲಸ ಮಾಡಿದಾನು ದೊಡ್ಡ ವಿಷಯ ಅಲ್ಲ. ಎಲ್ಲರ ವಿರೋಧ ಇದ್ದಾಗಲೂ ಆ ಒಳ್ಳೆಯ ಕೆಲಸಕ್ಕೆ ಅಡ್ಡಗಾಲು ಹಾಕುವಾಗಲೂ ಅವನದನ್ನು ಹಠ ಬಿಡದೆ ಗುರಿ ಮುಟ್ಟಿಸಿದಲ್ಲ, ಕೊನೆ ತಾಗಿಸಿದ ಅಲ್ವಾ, ಅದಕ್ಕೆ ಅವನಿಗೆ ಬೆಲೆ ಜಾಸ್ತಿ. ಅದರಿಂದಾಗಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಅತ್ಯಂತ ಕಡಿಮೆ ಪ್ರಮಾಣದ ಪ್ರಯತ್ನದಲ್ಲಿಯೂ ಕೂಡ ಒಳ್ಳೆಯ ಕೆಲಸ ನಡೆಯಿತು ಅಂತಂದರೂ ಕೂಡ ಅದಕ್ಕೆ ಮಹತ್ತರವಾದ ಫಲ ಇದೆ. ಮತ್ತು ಒಂದು ಮಾತಲ್ಲಿ ಹೇಳಿದ್ದು, ನೇಹ ನೈಹ ಅಭಿಕ್ರಮ ನಾಶಃ ಅಸ್ತಿ. ಒಂದು ಒಳ್ಳೆಯ ಕೆಲಸಕ್ಕಾಗಿ ಒಂದೇ ಹೆಜ್ಜೆಯನ್ನು ನಾವು ದೃಢವಾಗಿ ಮುಂದಿಟ್ಟದ್ದು ಹೌದಾದರೆ ಅದು ನಮಗೆ 10 ಹೆಜ್ಜೆಯ ಬಲವನ್ನು ಕೊಡುತ್ತೆ. ನಾವು ಕೆಲಸವೇ ಮಾಡದೆ ಆದರೆ ಹೋದರೆ ಏನೋ ಒಂದು ಯೋಚನೆ ಮಾಡಿ ನೂರಾರು ಸಮಸ್ಯೆಗಳನ್ನೇ ತಲೆಯಲ್ಲಿ ಇಟ್ಟುಕೊಂಡು ಕೂತ್ರೆ ಯಾವತ್ತೂ ಆ ಕಾರ್ಯ ನಮಗೆ ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ಒಂದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ತುಂಬ ತಡೆಗಳು ಬರ್ತವೆ, ಅದರ ಅರ್ಥ ಆ ಕೆಲಸ ತುಂಬ ಸರಿಯಾದದ್ದು ಅಂತ ಅರ್ಥ. ಕೆಟ್ಟ ಕೆಲಸಗಳಿಗೆ ತುಂಬ ತಡೆಗಳು ಬರುವುದೇ ಇಲ್ಲ, ಎಲ್ಲರೂ ಸಪೋರ್ಟ್ ಸಿಗುತ್ತೆ, ಬೇಗ ಆಗ್ತಾ ಹೋಗುತ್ತೆ. ಆದರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದಾಗಲೇ ತುಂಬ ತಡೆಗಳು ಬರುವುದಾದ್ರಿಂದ ಅಭಿಕ್ರಮ ಅಂದರೆ ಹೆಜ್ಜೆ, ಒಳ್ಳೆಯ ಹೆಜ್ಜೆಯನ್ನು ಸಣ್ಣ ಪ್ರಮಾಣದಲ್ಲಿ ಇಟ್ಟರೂ ಕೂಡ ಅದಕ್ಕೆ ಮಹಾ ದೊಡ್ಡ ಫಲವನ್ನು, ಅದು ಕಲಿಯುಗದಲ್ಲಿ ವಿಶೇಷವಾಗಿ ಕಾಲದ ತಡೆ, ವ್ಯಕ್ತಿಗಳ ತಡೆ, ಪರಿಸರದ ತಡೆ, ಇದೆಲ್ಲದರ ನಡುವೆಯೂ ಅವನಿಗೆ ಮಾಡಬೇಕು ಅಂತ ಯೋಚನೆ ಬಂದದ್ರಿಂದ ಅವನಿಗೆ ವಿಶೇಷವಾದ ಫಲವನ್ನು ಅದು ಕೊಡುತ್ತೆ ಅಂತ. ಅಂದರೆ ಮಾಡಬೇಕು ಅಂತ ಒಂದು ಯೋಚನೆ ಬಂದರೆ ಮಾಡುವುದೊಂದೇ ಕಾಣುತ್ತೆ. ನಮಗೆ ತರಗತಿಗಳಲ್ಲಿ ಕೆಲವೊಂದು ಸರ್ತಿ ನಮ್ಮ ಗುರುಗಳು ಕೆಲವೊಮ್ಮೆ ಹೇಳ್ತಿದ್ರು, ಕ್ಲಾಸಿಗೆ ಬರಬೇಕು ಅಂತ ಮನಸ್ಸಿದ್ರೆ ಕ್ಲಾಸ್ ರೂಮ್ ಮಾತ್ರ ಕಾಣುತ್ತೆ. ಕ್ಲಾಸಿಗೆ ಬರುವುದಕ್ಕೆ ಮನಸ್ಸಿಲ್ಲ ಅಂತ ಅನಿಸಿದರೆ ನೂರಾರು ದಾರಿಗಳು ಕಾಣಿಸುತ್ತೆ. ಅಲ್ಲೇನೋ ಅದು ಕೆಲಸ ಆಗಿಲ್ಲ, ಇಲ್ಲೇನೋ ಯಾರೋ ಕರೆದ್ರು, ಅವ್ರು ಯಾರೋ ಒಂದು ವಿಶೇಷ ಏನೋ ನಿಮಗೆ ಕೊಡಿಸ್ತೇನೆ ಅಂತ ಹೇಳಿದ್ರು. ನಮ್ಗೆ ಗೊತ್ತದು, ನಮಗೆ ರಾಜಾಂಗಣ ಒಂದೇ ಕಂಡ್ರೆ ಆವಾಗ ರಾಜಾಂಗಣದ ಆಚೆ ಈಚೆ ಏನು ಕಂಡ್ರೂ ಇದು ಮಾತ್ರ ನಮ್ಮ ಗಮನದಲ್ಲಿರುತ್ತೆ. ನಮಗೆ 10ರೊಟ್ಟಿಗೆ 11 ಅಥವಾ ಪ್ರವಾಹತಃ ಇದು ಒಂದು ಆಗಿ ಹೋಗಲಿ ಅಂತ ಯೋಚನೆ ಇದ್ದಾಗ ಇನ್ಯಾರೋ ಸಿಕ್ಕಿದಾಗ ಸ್ವಲ್ಪ ತಲ್ಕಳ್ದು ಆಮೇಲೆ ಇಲ್ಲಿ ಬರಬೇಕು ಅಂತ ಅನಿಸುತ್ತೆ. ಅಂದರೆ ಇದು ಒಂದು ಬಂದು ಹೋಗಲಿಕ್ಕೆ ಮಧ್ಯದಲ್ಲಿ ಒಂದು ತಂಗುದಾಣ. ಹಾಗಲ್ಲದೆ ಅದು ವ್ಯವಸಾಯಾತ್ಮಿಕ ಬುದ್ಧಿ ಏಕಾ ಇಹ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನಿಮಗೆ ತಿಳಿಯಬೇಕು ಅಂತನ್ನುವ ಯೋಚನೆ ಇದ್ದರೆ ತಿಳಿಯುವುದು ಒಂದೇ ದಾರಿ ಆಗಿರುತ್ತೆ, ಬೇರೆ ಯಾವ ಅಡ್ಡ ದಾರಿಗಳು ಕೂಡ ನಿನ್ನನ್ನು ದಾರಿ ತಪ್ಪಿಸುವುದಿಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕ, ಎಲ್ಲ ಏಕ ಹೌದು. ಆದರೆ ಯಾಕೆ ಇಷ್ಟು ಸ್ಪಷ್ಟವಾಗಿ ತಿಳಿಯಲೇಬೇಕೆಂಬ ಹಠ ಇದ್ದವನಿಗೆ ಕರೆಕ್ಟಾಗಿ ಅದೇ ದಾರಿ ಕಾಣುತ್ತೆ ಅಂತ ಹೇಳಿದ ಮೇಲೂ ಯಾರಿಗೂ ಯಾವುದಕ್ಕೂ ಒಂದೇ ಥರದ ಯೋಚನೆ ಬರುವುದಿಲ್ಲ. ಯಾಕೆ ಇಷ್ಟು ವೈವಿಧ್ಯಗಳು? ಕೇಳಬೇಕು ಅಂತ ಅಂದ್ಕೊಳ್ತೇವೆ, ಕೇಳಲಿಕ್ಕೆ ಹೋಗುವಷ್ಟೊತ್ತಿಗೆ ಮನಸ್ಸು ಬೇರೆ ಕಡೆ ಹೋಗುತ್ತೆ, ಇನ್ಯಾವುದೋ ಒಂದು ದಾರಿ ಎಳೆಯುತ್ತೆ, ಅದು ಅಗತ್ಯದ್ದೇ ಅಂತ ಅನಿಸುತ್ತೆ ಆ ಕಾಲಕ್ಕೆ. ಆಗ ಅದನ್ನು ಮಾಡಿ ಬಿಟ್ಟು ಬಂದ ಮೇಲೆ ನಾನು ಉಪನ್ಯಾಸಕ್ಕೆ ಹೋಗಿದ್ರೆ ಚೆನ್ನಾಗಿತ್ತು, ಏನೋ ಮಾಡಲಿಕ್ಕೆ ಹೋಗಿ ಏನೋ ಎಡವಟ್ಟಾಗೋಯ್ತು ಅಂತ ಒಂದು ಸರ್ತಿ ಒಳಗಿನಿಂದ ನಮಗೆ ನಮ್ಮ ಬಗ್ಗೆ ವ್ಯಥೆ ಹುಟ್ಟುತ್ತೆ. ಈ ರೀತಿ
ಡೈಲಾಮ, ಯಾಕೆ ನಮ್ಮೊಳಗೇನೆ ನಮ್ಮ ಯೋಚನೆಗಳು ಹಲವು ಮುಖಗಳಲ್ಲಿ ತೆರ್ಕೊಂಡು ಹೋಗುತ್ತೆ ಅಂದರೆ, ಕೃಷ್ಣ ಹೇಳಿದ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ನಮ್ಮ ಆಲೋಚನೆಗೆ ತಕ್ಕಂತೆ ಸುತ್ತಲಿನ ಪರಿಸರದಲ್ಲಿ ಒಂದು ಕೆಲಸ ಮಾಡಬೇಕು ಅಂತಂದಾಗ 3 ಥರದ ಅವಕಾಶಗಳಿರ್ತವೆ. ಅದನ್ನೇ ಮಾಡಬೇಕು ಅಂತನ್ನುವ ಒಂದು ಯೋಚನೆ, ಅದನ್ನು ಮಾಡಿದರೂ ಮಾಡೋಣ, ಇಲ್ಲಿ ಬೇರೆದನ್ನು ಬೇಕಾದರೂ ಮಾಡಬಹುದು ಅಂತನ್ನುವ ಒಂದು ಆಪ್ಷನ್. 3ನೇದು ಅದನ್ನು ಮಾಡಲೇಬಾರ್ದು ಅನ್ನೋ ಹಠ. ಅದರಿಂದಾಗಿ ತ್ರೈಗುಣ್ಯ ಅಂತಂದರೆ ಸತ್ವರಜಸ್ಸು ತಮಸ್ಸು ಅನ್ನೋ 3 ಗುಣಗಳ ಪ್ರಭಾವ ಪದಾರ್ಥಗಳಲ್ಲಿ ಇದೆ, ಜೈವಿಕ ಆನುವಂಶಿಕ ಪ್ರಭಾವ ಒಂದಿದೆ, ಜೀವದ ಸ್ವಭಾವದಲ್ಲೊಂದಿದೆ. ಇದು 3 ಮಿಕ್ಸ್ಚರ್ ಆಗಿ 100 ಥರದ ಪರ್ಮಿಟೇಷನ್, ಕಾಂಬಿನೇಷನ್ಗಳು, ವೆರೈಟಿಗಳು ಈ ಜಗತ್ತಿನ ಅನೇಕ ಥರದ ಮನಸ್ಥಿತಿಗಳಿಗೆ ಕಾರಣವಾಗುವುದರಿಂದ ನೀವು ಪ್ರಧಾನವಾದ ವಿಷಯ ಗೀತೆಯಲ್ಲಿ ಕೃಷ್ಣ ಮಾಹಾತ್ಮ್ಯಮುತ್ತಮಂ ಅಂತ ಹೇಳಿದರೂ ಕೂಡ ಅವರಿಗೆ ಅದೆಲ್ಲದಕ್ಕಿಂತ ತಮಗೆ ಬೇಕಿರುವ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಬೇಕಿರುವ ಸಾಲುಗಳು ಮಾತ್ರ ಗೀತೆಯಲ್ಲಿ ಬೇಕು, ಇದು ತುಂಬ ಉಪಯುಕ್ತವಾದದ್ದು ಅಂತ ಆಯ್ಕೆ ಮಾಡಿಕೊಳ್ತಾರೆ. ನಮಗೆ ಎಲ್ಲ ಬೇಡರಿ, ನಮ್ಗೆ ಯಾವುದು ಬೇಕೋ ಅದನ್ನು ತಗೊಳ್ಬೇಕು. ಯಾಕೆಂದರೆ ಸರ್ವತಃ ಸಾರಮಾದದ್ಯಾತ್, ನಮಗೆ ಹೇಳಿಬಿಟ್ಟಿದ್ದಾರೆ ಯಾವುದು ನಮಗೆ ಬೇಕೋ ಅದನ್ನು ಮಾತ್ರ ತಗೊಳ್ಬೇಕು ಅಂತ. ಅದು ಎಲ್ಲಿ ಹೇಳಿದ್ದು ಅಂದರೆ, ಲೋಕದ ವ್ಯವಹಾರದಲ್ಲಿ ಒಳ್ಳೆಯದು ಕೆಟ್ಟದ್ದು ಒಟ್ಟಿಗಿದ್ದಾಗ ಅದರಲ್ಲಿ ಒಳ್ಳೆಯದನ್ನು ತಗೊಳ್ಬೇಕು ಹೇಳಿದ್ದು. ಗೀತೆಯಲ್ಲಿ ನಾವು ಒಳ್ಳೆಯದು ಕೆಟ್ಟದ್ದನ್ನು ವಿಭಾಗ ಮಾಡಿ ಹುಡುಕುವಷ್ಟು ದೊಡ್ಡವರಾದರೆ ನಮ್ಮನ್ನು ಪಾರು ಮಾಡಲಿಕ್ಕೆ ಗೀತೆಗೂ ಶಕ್ತಿ ಇಲ್ಲ. ಅದು ಹೇಳಿಬಿಡುತ್ತೆ, ಅದು ಹೇಳಿದ್ದೇ ಸಾರ, ಸಕಲ ಶಾಸ್ತ್ರಗಳ ಸಾರವಾಗಿ ಭಾರತ, ಭಾರತದ ಸಾರವಾಗಿ ಗೀತೆ ಅಂತ ಅಷ್ಟು ಬಿಡಿಸಿ ಹೇಳಿದ್ದು. ನಮ್ಗೆ ಅಷ್ಟು ಹೇಳಿದ ಮೇಲೆ ಅದರಲ್ಲೂ ಇದು ಬೇಕಾದರೂ ಇದು ಬೇಡವಾದದ್ದು ಅಂತ ಕೆಲವೊಮ್ಮೆ ಅರ್ಥದಲ್ಲಿ ಬೇರೆ ಮುಖದ ಅರ್ಥವನ್ನು ಮಾಡಿದಾಗ ಅದನ್ನು ಬೇಕಾದರೆ ಯೋಚನೆ ಮಾಡಿ ಹಾಗಲ್ಲ ಅರ್ಥ, ಅದರ ಹಿಂದೆ ಮುಂದೆ ಬೇರೆ ಮುಖದಲ್ಲಿ ಅದನ್ನು ತೆರೆದು ಹೇಳಿದ್ದಾರೆ, ಅದರಿಂದ ಅದು ಬೇಡ ಅಂತ ಹಾಗೆ ಯೋಚನೆ ಮಾಡಬಹುದು ಹೊರತು ಗೀತೆಯಲ್ಲಿ ಈ ಪದಗಳು ಬೇಕಾಗಿಲ್ಲ, ಗೀತೆಯಲ್ಲಿ ಈ ಸಾಲುಗಳು ಬೇಕಾಗಿಲ್ಲ, ಗೀತೆಯಲ್ಲಿ ಈ ಸಾಲು ಇದ್ರೂ ಕೂಡ ಅದಕ್ಕೆ ಅರ್ಥ ಇಲ್ಲ, ಅದನ್ನೇ ಸುಮ್ಮನೆ ನಮ್ಮನ್ನೆಲ್ಲ ಸಮಾಧಾನ ಮಾಡಲಿಕ್ಕೆ ಅಂತ ಬೇಜಾರು ಕರಿಬೇಕು ಅಂತ ಹೇಳಿದ್ದು, ಪಾರಾಯಣಕ್ಕೊಂದಿಷ್ಟು ಉದ್ದ ಇರಲಿ ಪುಣ್ಯ ಬರುತ್ತೆ ಅಂತ ರಚಿಸಿದ್ದು ಅಂತ ಹೀಗೆಲ್ಲ ಏನೋ ಸಮಾಧಾನ ಮಾಡಲಿಕ್ಕೆ ಹೋದರೆ ಅದು ಆ ಹೋಗಲಿಕ್ಕೆ ಕಾರಣವೂ ಕೂಡ ಅದೇ ತ್ರೈಗುಣ್ಯವೇ. ಮತ್ತೆ ಅವರ ತಲೆಯೊಳಗೂ ಇರುವಂತಹ ಯೋಚನೆಗಳಿಗೆ ಬೇಕು ಬೇಡ ಅಂದರೆ ಸರಿ ತಪ್ಪುಗಳ ನಡುವೆ ಒಂದು ಗೊಂದಲ ಇರುವುದರಿಂದ ಅದನ್ನು ನಿರ್ಧಾರ ಮಾಡಲಿಕ್ಕಾಗದೆ ದೂರನೇ ನಿಲ್ಲುವುದಾಗತ್ತೆ ಶಾಸ್ತ್ರದಿಂದ. ಅದಕ್ಕೆ ಕೃಷ್ಣ ಹೇಳಿದ ನಿಸ್ತ್ರೈಗುಣ್ಯೋ ಭವಾರ್ಜುನ, 3 ಗುಣಗಳ ಪ್ರಭಾವದಿಂದ ಆಚೆಗೆ ಇರು. ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧ ವಂದ್ಯಂ. ಮೊದಲ ಭಾರತದ ಮಾತು ತ್ರೈಗುಣ್ಯವರ್ಜಿತಂ. ನಾವು ಮಹಾ ಪ್ರಯತ್ನಪಟ್ಟು ದಕ್ಕಿಸಿಕೊಳ್ಬೇಕಾದದ್ದೇನು ಅಂದರೆ ಈ 3 ಗುಣಗಳ ಪ್ರಭಾವದಿಂದ ಆಚೆಗೆ ಬರಬೇಕು. ಅಲ್ಲರಿ, ಸಾತ್ವಿಕ ಒಳ್ಳೆಯದು ಅಂತ ಹೇಳ್ತೀರಲ್ವ ನೀವು, ಮತ್ತೆ 3 ಗುಣಗಳನ್ನು ಬಿಡುವುದು ಅಂದರೆ ಸಾತ್ವಿಕವು ಅದರಲ್ಲೇ ಬಂತಲ್ವ, ಅದನ್ನು ಹಿಡ್ಕೊಂಡು ನಾವು ಈ ಸಾತ್ವಿಕತೆಯನ್ನು ಬಿಟ್ಟು ಬದುಕುವುದು ಹೇಗೆ? ಸಾತ್ವಿಕತೆ ನಮ್ಮ ಈ ಶರೀರ ಬಿಡುವ ತನಕ ಅದು ಇದ್ದೇ ಇರುತ್ತೆ. ಅದರಿಂದಾಗಿ ಇದ್ದಿದ್ರಲ್ಲಿ ಹಾಳಾದ ಊರಲ್ಲಿ ಉಳಿದವನೇ ಯಜಮಾನ ಅಂತ, ಇದ್ದಿದ್ರಲ್ಲಿ ಅದು ನಮಗೆ ಹತ್ತಿರದ್ದಾದ್ರಿಂದ ಅದನ್ನು ಇಟ್ಕೊಳ್ಳೋದು. ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗಲ್ಲ. ಯಾಕೆ ಅಂದರೆ ಆ ಸಾತ್ವಿಕ ಅಂತ ಒಂದು ಇದೆಯಲ್ವ, ಅದರ ಒಳಗೆ ಮತ್ತೆ ಸಾತ್ವಿಕ ರಾಜಸ ತಾಮಸ ಇದೆ. ಅಲ್ಲಿ ಸಾತ್ವಿಕ ಇದೆಯಲ್ಲ, ಅದರಲ್ಲಿ ಮತ್ತೆ ಸಾತ್ವಿಕ ರಾಜಸ ತಾಮಸ ಇದೆ. ಹೀಗೆ ನೀವು ಬಿಡಿಸಿ 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 ಒಳಗೆ ಹೋದಲ್ಲೆಲ್ಲ ಮತ್ತೆ ಸೂಕ್ಷ್ಮ. ಈ ಹಾಳು ಆಗಲಿಕ್ಕೆ 1 ತೊಟ್ಟು ಹೆಪ್ಪು ಸಾಕು ಹಾಲನ್ನು, ಅಂದರೆ ಅದನ್ನು ಮೊಸರು ಮಾಡಲಿಕ್ಕೆ. ಆದರೆ ನೀವು 1 ಗಡಿಗೆ ಮೊಸರಿಗೆ ನೀವು ಎಷ್ಟು ಹಾಲು ಹಾಕಿದ್ರೂ ಅದು ಯಾವತ್ತೂ ಹಾಲು ಆಗುವುದಿಲ್ಲ. ಅದಾಗಿ ತಮಸ್ಸಿನ ಪ್ರಭಾವ ಅನ್ನೋದು ಬಹಳ ಬೇಗನೆ ನಮ್ಮನ್ನು ತನ್ನ ಕಡೆಗೆ ಸೆಳೆದು ಬಿಡುತ್ತೆ. ಅದರಿಂದಾಗಿ ಈ ಸಾತ್ವಿಕವಾದಂತಹ ಅಂದರೆ ಭೌತಿಕವಾದಂಥ ಸಾತ್ವಿಕ ರಾಜಸ ತಾಮಸ ಏನು ಗುಣಗಳಿವೆ ಇದನ್ನು ಸರ್ವಾತ್ಮನ ತೊರೆಯಲೇಬೇಕು. ಆದರೆ ಇರುವ ತನಕ ಅದರ ಮೂಲಕವೇ ದಾರಿಯನ್ನು ಹಿಡಿಬೇಕು ಅನ್ನೋದನ್ನು ಇಷ್ಟು ವಿಸ್ತಾರವಾಗಿ ತ್ರಿಗುಣಗಳ ಬಗ್ಗೆ ವಿವರಣೆಯನ್ನು ನಾವು ಬೇರೆ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಸಾಂಖ್ಯಶಾಸ್ತ್ರದ ಉಪದೇಶ ಮಾಡುವಾಗ ಆಚಾರ್ಯರು ಗೀತೆಗೆ, ಕಪಿಲ ಗೀತೆಗೆ ವ್ಯಾಖ್ಯಾನ ಮಾಡುವಾಗ ಈ ಸತ್ವರ್ಜಸ್ತಮಸ್ಸುಗಳ ಒಳಗಿನ ಮರ್ಮಗಳನ್ನೆಲ್ಲ ತುಂಬ ಲೆಕ್ಕಾಚಾರ ಮಾಡಿ ಹೇಳ್ತಾರೆ. ಅದು ಬಿಟ್ಟರೆ ಸ್ವತಃ ವೇದವ್ಯಾಸರು ನಮಗೆ ಎಲ್ಲರಿಗೂ ತಿಳಿಯುವ ಹಾಗೆ ತ್ರಿಗುಣಗಳ ಬಗ್ಗೆ ವಿಸ್ತಾರವಾದ ಚಿಂತನೆಯನ್ನು ಕೊಟ್ಟದ್ದು ಈ ಗೀತೆಯಲ್ಲೇ. ಶ್ರದ್ಧಾತ್ರಯ ಅಂತ ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ಆ ದೈವಿ ಸಂಪತ್ತು ಆಸುರಿ ಸಂಪತ್ತು ಅಂತ ಹೇಳುವಲ್ಲಿ, ಅಂದರೆ ಗುಣತ್ರಯ ಶ್ರದ್ಧಾತ್ರಯಗಳನ್ನು ಹೇಳುವ ನೆಪದಲ್ಲಿ 3 ಅನ್ನುವುದರ ಆಟಗಳು ಎಷ್ಟೆಲ್ಲ ನಮ್ಮೊಳಗೆ ನಡೆಯುತ್ತೆ. ಇರುವುದು 3 ಆದರೆ ಅದು 300 ಪ್ರಭಾವವನ್ನು ಬೀರುತ್ತೆ. ಅಂದರೆ ಅದಕ್ಕೆ ಕಾರಣ ಈ ಸತ್ವರಜಸ್ತಮಸ್ಸುಗಳ ಆಟ. ಅದರಿಂದಾಗಿ
ವ್ಯವಸಾಯಾತ್ಮಿಕ ಬುದ್ಧಿ ಏಕ ಅಂತ ಇಷ್ಟು ಬಿಡಿಸಿ ಹೇಳಿದರು. ಅವರಿಗೆ ಬುದ್ಧಯ ಅವ್ಯವಸಾಯಿನಾಂ, ಅದು ಅನಂತಾಹ ಬಹುಶಾಖಾಹ, ಅನಂತ ಲೆಕ್ಕಕ್ಕಿಲ್ಲದಷ್ಟು ಬೇರೆ ಬೇರೆ ಕಡೆ ಚಿತ್ತ ಒಂಥರ ಯೋಚನೆ ಬರುತ್ತೆ. ಅದು ಯಾಕೆ ಹೀಗಾಗಬಾರ್ದು, ಮತ್ತೊಂದು ಯೋಚನೆ, ಅದು ಯಾಕೆ ಹೀಗಬಾರ್ದು, ಮತ್ತೊಂದು ಯೋಚನೆ. ಕೊನೆಗೆ ಯಾವುದು ಕೊನೆವರೆಗೆ ಒಂದು ಕಡೆ ನಿಲ್ಲುವುದಿಲ್ಲ. ಕೆಲವರ ಹತ್ರ ಕೇಳಿದರೆ ಒಂದು ಕೆಲಸ ಮಾಡ್ತಿರ್ತಾರೆ, ಈಗ ಎಲ್ಲಿದ್ದೀರಿ, ಯಾವುದೋ ಒಂದು ಕೆಲಸ ಹೇಳ್ತಾರೆ, ಹಿಂದೆ ಎಲ್ಲೋ ಅಲ್ಲಿದ್ರಲ್ಲ, ಅಯ್ಯೋ ಅದು ಯಾರಿಗಾಗತ್ರಿ, ನಮ್ಗೆ ಆಗಲ್ಲ, ಅದು ಕಷ್ಟ, ಬಿಟ್ಟೆವು. ಒಂದು ತಿಂಗಳಾದ್ಮೇಲೆ ಮತ್ತೆ ಸಿಕ್ಕಿದ್ರೆ ಇನ್ನೊಂದು ಕೆಲಸ ಹೇಳ್ತಾರೆ, ಅದೇನು, ಅಯ್ಯೋ ಹಿಂದಿನದು ಭಾರಿ ರಗಳೆ, ಅದು ತಲೆಯೆಲ್ಲ ಚಿತ್ರಾನ್ನ ಆಗಿ ಹೋಗ್ತಿತ್ತು, ತಲೆನೇ ಇಲ್ಲ, ಚಿತ್ರಾನ್ನ ಆಗೋದು ಎಲ್ಲಿಂದ. ಆದರೆ ಹೇಳುವಾಗ ಹಾಗಿರುತ್ತೆ. ಅಂದರೆ ಒಂದು ಕಡೆ ಗಟ್ಟಿ ನಿಲ್ಲುವುದಿಲ್ಲ. ನಿಜವಾಗಿ ಒಂದು ದೊಡ್ಡ ಶಕ್ತಿ ಏನು ಅಂದರೆ, ಒಂದು ಸ್ಥಳದಲ್ಲಿ, ಒಂದು ಉದ್ಯೋಗದಲ್ಲಿ, ಕೆಲವು ಕಡೆ ನೋಡ್ತೇವೆ ಇವತ್ತಿಗೂ ಹಾಗಿನವರು ಅಪರೂಪಕ್ಕೆ ಸಿಗ್ತಾರೆ. ಕೆಲವು ದೇವಸ್ಥಾನಗಳಲ್ಲಿ ಅವರು ಪೂಜೆ ಮಾಡ್ತಿರ್ತಾರೆ, 50-60 ವರ್ಷದಿಂದಲೂ ಅದೊಂದೇ ಅವರ ಜೀವನದ ಧ್ಯೇಯವಾಗಿ ಬದುಕ್ತಾ ಇರ್ತಾರೆ. ಈಗ ಏನು ಅಂದರೆ ಆಧುನಿಕತೆಯಲ್ಲಿ ಈ ಕಂಪನಿಯಿಂದ ಮತ್ತೊಂದು ಕಂಪನಿ, ಮತ್ತೊಂದು ಶಾಲೆ, ಮತ್ತೊಂದು ಅಂಗಡಿ, ಒಂದು ಕಡೆಗೆ ಸ್ಥಿರವಾಗಿ ನಿಲ್ಲುವ ಯೋಚನೆ ಇಲ್ಲ. ಸ್ಥಿರವಾಗಿ ನಿಲ್ಲದೇ ಇದ್ದಾಗ ಅನುಭವವೂ ದೃಢವಾಗಿ ಬರುವುದಿಲ್ಲ, ಎಲ್ಲವೂ ಅರೆಬರೆಯಾಗಿಯೇ ಇರುತ್ತೆ. ಅನಿವಾರ್ಯವಾದ ಯಾವುದೋ ಒಂದು ಜೀವನವೇ ನಮಗೆ ಒದಗಿಸಿದ ವ್ಯವಸ್ಥೆ ಆದರೆ ಬೇರೆ. ಆದರೆ ನಮ್ಮದೇ ಹುಡುಕಾಟದಿಂದ ನಾವು ಇನ್ನೂ ಹೆಚ್ಚೆಲ್ಲಿ ಸಿಗುತ್ತೆ, ಜಾಸ್ತಿಯಲ್ಲಿ ಸಿಗುತ್ತೆ, ಅನುಕೂಲತೆಯಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಹೋಗುವಂಥದ್ದನ್ನು ನಾವು ನಿಜವಾದ ಶಾಸ್ತ್ರೀಯ ದೃಷ್ಟಿಯಿಂದ ಅನುಭವಿಸಿದಾಗ ಅದರಲ್ಲಿ ಬಲ ಇಲ್ಲ ಅಂತಾಗತ್ತೆ. ಅದರಿಂದಾಗಿ ಬಹಳ ದೀರ್ಘಕಾಲ ಒಂದು ಕಡೆಗೆ ನಿಲ್ಲುವುದು ಅನ್ನುವುದು ಕೂಡ ಒಂದು ದೊಡ್ಡ ತಪಸ್ಸು. ಆ ತಪಸ್ಸಿನ ಹಿನ್ನೆಲೆಯಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದೇನೆ, ನೀನು ನಿನ್ನ ಕ್ಷತ್ರಧರ್ಮದ ತಪಸ್ಸಿನಲ್ಲಿ ನೀನು ನಿಲ್ಲೇಬೇಕು. ಇಷ್ಟು ದಿವಸ ಮಾಡಿದ್ದನ್ನು ಈಗ ಬಿಟ್ಟು ಎಲ್ಲ ತೊರೆದು ಕಾಡಿಗೆ ಹೋಗಿ ದಾಡಿ ಬಿಟ್ಟುಕೊಂಡು ಕೂಡ್ತೇನೆ ಅಂತಂದರೆ ಅದರಿಂದ ಏನು ಸಿದ್ಧಿ ಮಾಡಿಕೊಳ್ಳಿಕ್ಕಾಗೋದಿಲ್ಲಪ್ಪ. ಎಲ್ಲಿದ್ಯೋ ಅಲ್ಲೇ ನಿನ್ನ ಕರ್ತವ್ಯವನ್ನು ಮುಂದುವರಿಸಬೇಕು ಅಂತ. ಹಾಗಿದ್ದರೆ ಅಂಥ ಸಾಧನೆ ಮಾಡಲಿಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ನಮಗೆ ಬೇರೆ ಬೇರೆ ಥರದ ವಿಭಿನ್ನವಾದ ಘಟನೆಗಳು ಅನುಭವಿಸ್ಲಿಕ್ಕೆ ಸಿಗುತ್ತೆ. ಕೆಲಸಗಳು ಬೇರೆ ಥರ ಇರುತ್ತೆ, ವ್ಯಕ್ತಿಗಳು ಬೇರೆ ಥರ ಇರ್ತಾರೆ. ಈ ಎಲ್ಲ ತಡೆಗಳನ್ನು ಮೀರಿ ನಾವು ಒಂದು ಕಡೆ ನೆಲೆಸುವುದು ಹೇಗೆ? ಅಲ್ಲಪ್ಪ, ಇರುವುದು ಒಬ್ಬನೇ ಅಲ್ವಾ, ಎಲ್ಲೆಡೆಯೂ ಇರುವುದು ಒಬ್ಬನೇ ಅಂತಂದಾಗ ಎಲ್ಲೆಡೆಯ ಯೋಚನೆಗಳಿಗೆ ನಾವು ಒಬ್ಬನನ್ನೇ ಗುರಿಯಾಗಿಸಿಕೊಂಡು ಚಿಂತಿಸಿದಾಗ ಅದು ಸಮತ್ವ ಅಂತ ಅನಿಸಿಕೊಳ್ಳುತ್ತೆ. ಸಮತ್ವಂ ಯೋಗ ಉಚ್ಯತೆ. ನಿಜವಾದ ಯೋಗ ಯಾವುದು ಅಂದರೆ ಸಮಸ್ಥಿತಿ. ಅದನ್ನು ಸಿದ್ಧೋ ಸಮೋಭೂತ್ವ ಅಂತ ಕೃಷ್ಣ ಹೇಳುವಾಗ ಒಂದು ಮುಖದಲ್ಲಿ ಗೆಲುವು ಸೋಲು ಎರಡೂ ಕೂಡ ಜೀವನದಲ್ಲಿ ಬಂದೇ ಬರುತ್ತೆ. ಅದನ್ನು ಯಾರೂ ಬೇಡ ಅಂದರೂ ನಿಲ್ಲಲ್ಲ, ಬೇಕು ಅಂದರೂ ಬೇಕಾದಾಗ ಬರಲ್ಲ. ಅದು ಒಂದರ ಮೇಲೆ ಒಂದು ನಿಂತು ಹಾರಾಡ್ತಾನೆ ಇರುತ್ತೆ. ಅಂಥ ಸ್ಥಿತಿಯಲ್ಲಿ ಆ ಸೋಲು ಗೆಲುವು ಅಥವಾ ಮಾನ ಅಪಮಾನ ಈ ಎಲ್ಲ ಸಂಗತಿಗಳಿಗೂ ಒಂದೇ ಥರದ ಆಲೋಚನೆಯಿಂದ ಯಾರು ಎರಡೂ ಕೊಡುವವನು ಭಗವಂತನೇ. ಮಾನಃ ಮಾನ್ಯಃ ಮಾನದಃ, ಮಾನಂ ದ್ಯತೀತಿ ಅಪಿ ಮಾನದಃ. ಮಾನವನ್ನು ಕೊಡುವವನು ಅವನೇ, ಮಾನ ಕಳೆಯುವವನು ಅವನೇ. ಈ ಯೋಚನೆಯಿಂದ ಸಮಸ್ಥಿತಿಯಲ್ಲಿ ಇದ್ದರೆ ಅವನಿಗೆ ಈ ವಿಷಯವನ್ನು ದೃಢವಾಗಿ ಮುಂದೆ ಕರ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಈ ಕರ್ಮ ಮಾಡುವುದೇನೋ ಸರಿ, ಆದರೆ ನೀನು ಮತ್ತೆ ಬಹಳ ಬಾರಿ ಹೇಳುವುದೇನು ಅಂದರೆ ಜ್ಞಾನ ದೊಡ್ಡದು, ಆದರೆ ನೀನು ಯುದ್ಧ ಮಾಡು. ಇದೇನು ಪುಣ್ಯಾತ್ಮ, ನೀನು ನನ್ನನ್ನು ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ದಿ? ಜ್ಞಾನ ದೊಡ್ಡದು ಅಂತ ಆದಮೇಲೆ ನನ್ನನ್ನು ನೀನು ನಿಯೋಜಯಿಸಿ ಕೇಶವ, ಯಾಕೆ ನೀನು ಯುದ್ಧದಲ್ಲಿಯೇ ತೊಡಗುವಂತೆ ಮಾಡ್ತಾ ಇದ್ದಿ ಅಂತ ಕೇಳಿದಾಗ ಕೃಷ್ಣ ಹೇಳ್ದ, ಹೌದು, ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ಪ್ರೊಫೆಷನ್ ಅಂತ ಏನಿದೆಯೋ ಅದರಲ್ಲಿ ಅವನು ತನ್ನ ಚಾಕಚಕ್ಯತೆಯನ್ನು ತೋರಿದ ಅಂದರೆ ಅದಕ್ಕೆ ಒಂದು ಗೌರವ ಇದೆ. ಅವನಿಗೆ ಸಂಬಂಧಪಡದ ಇನ್ಯಾವುದೋ ಒಂದು ಕೆಲಸದಲ್ಲಿ ಏನೋ ಮಾಡಲಿಕ್ಕೆ ಹೋಗಿ ಅದರಲ್ಲಿ ಅನುಭವ ಪಡ್ಕೊಳ್ಳಿಕ್ಕೆ ಒಂದಿಷ್ಟು ಸಮಯ ಮಾಡಿದ ಮೇಲೆ ಅದನ್ನು ಮಾಡಬೇಕು ಅಂತ ಬಂದವನಿಗೆ ಸ್ಥಾನ ಸಿಗದೆ ಅವನು ಹೊರಗೆ ಹೋಗುವ ವಿಷಯ, ಇದೆಲ್ಲ ಯೋಚನೆ ಮಾಡಿದರೆ ಅವನ ಕರ್ತವ್ಯದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕಾಗುವುದೇ ಇಲ್ಲ. ಅದರಿಂದಾಗಿ ನೀನು ಕ್ಷತ್ರಿಯನಾಗಿ ನಿನ್ನ ರಾಜ್ಯಭಾರದ ನೆಲೆಯಲ್ಲಿ ದುರುಳರನ್ನು ಸೆದೆಬಡಿದು ಸಜ್ಜನರಿಗೆ ಜೀವನವನ್ನು ಚೆನ್ನಾಗಿ ನಡೆಸಲಿಕ್ಕೆ ಬೇಕಿರುವಂತಹ ವಾತಾವರಣವನ್ನು ನಿರ್ಮಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ನಿನಗೆ ಯುದ್ಧ ಅಂತ ಹೇಳಿದ್ದು. ಆದರೆ ಒಂದು ಸಂಗತಿ ಏನು ಗೊತ್ತಾ, ನಾನು ಈಗಲೂ ಮತ್ತೆ ಹೇಳ್ತೇನೆ, ಜ್ಞಾನ ಮತ್ತು ಕರ್ಮ ಅಂತ ಎರಡನ್ನು ತೆಗೆದುಕೊಂಡಾಗ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ. ಕರ್ಮ ಅಂತ ಅನ್ನೋದು ಬರೀ ಕರ್ಮವಾದಾಗ ಅದು ದೂರ, ಅದು ನಿಜವಾದ ದಾರಿಯನ್ನು ಏನು ಸಾಧನೆ ಮಾಡಲಿಕ್ಕೆ ಬಿಡುವುದಿಲ್ಲ, ಈ ಠಸ್ಸೆ ಒತ್ತುದಿರುತ್ತೆ. ಅವರು ಕೊನೆಗೆ ರಾತ್ರಿಯೂ ಕೂಡ ಕನಸಿನಲ್ಲಿಯೂ
ಸ್ಟ್ಯಾಂಪ್ ಪೇಪರ್ ಒತ್ತುತ್ತಾನೆ ಇರ್ತಾರೆ. ಅವ್ರಿಗೆ ಯಾಕೆ ಅಂದರೆ ಅದು ಯಾಕೆ ಒತ್ತುದು ಅನ್ನೋದರ ಕಲ್ಪನೆ ಇದೆ, ಅದು ಅಭ್ಯಾಸ. ಅದು ಈ ಬಹಳ ಜನ ಕುಂಭಯಾತ್ರೆ ಕುಂಭಮೇಳಕ್ಕೆ ಹೋಗಿ ಬಂದಮೇಲೆ ಸಿಕ್ಕಾಪಟ್ಟೆ ಟ್ರೈನ್ ಪ್ರಯಾಣ ಅಲ್ವಾ, ವಾಪಸ್ ಮನೆ ಬಂದಮೇಲೆ ನೋಡಿದ್ರು ಎಲ್ಲ ಕೆಲಸ ಮಾಡುವಾಗಲೂ ಟ್ರೈನಲ್ಲೇ ಹೋಗಿ ಬಂದ ಹಾಗೆ ದೇಹ ಒಂದು ಸ್ವಲ್ಪ ಹೊತ್ತದು. ಯಾಕೆಂದರೆ ಅದಕ್ಕೂ ಒಂದಿಷ್ಟು ದೇಹದ ನೆನಪು ಅಂತಿರುತ್ತಲ್ಲ, ಅದು ಒದ್ದಾಡ್ತಾ ಇರುತ್ತೆ. ಹಾಗಾಗಿ ಅಂಥ ಒಂದು ಸ್ಥಿತಿಯನ್ನು ನಮಗೆ ಎಚ್ಚರಿಸಲಿಕ್ಕೋಸ್ಕರ ಕರ್ಮ ಅನ್ನೋದು ಅದರ ಜೊತೆಗೆ ಸಾಕ್ತಾ ಇರುತ್ತೆ. ಆದರೆ ಜ್ಞಾನ ಇದ್ದು ಮಾಡಿದ ಕರ್ಮಕ್ಕೇನೆ ಕರ್ಮ ಪ್ರಧಾನವೇ ಆಗಿರಲಿ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ ಅಂತ ಕೃಷ್ಣನೇ ಹೇಳಿ ಅವನಿಗೆ ಯಾಜ್ಞವಲ್ಕ್ಯಾದಿಗಳ ಉಪದೇಶ ಇಲ್ಲದೇ ಇದ್ದರೆ ಅವನು ಕರ್ಮದಿಂದ ಏನು ಸಾಧನೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಗಮನಿಸಿ, ತಿಳಿದವನೂ ಕೂಡ ಕರ್ಮ ಮಾಡಬೇಕು, ಕರ್ಮ ಮಾಡುವವನಿಗೂ ಕೂಡ ತಿಳಿದಿರಬೇಕು. ಎರಡು ಬೇರೆ ದಾರಿ ಅಲ್ಲ ಇದು. ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ನಮಗೇನು ತಲೆಯಲ್ಲಿ ಅಂದರೆ ಈ ಹಿಂದಿನ ದರ್ಶನಕಾರರೆಲ್ಲ ಬಹಳ ಗಾಢವಾಗಿ ಕರ್ಮ ಅನ್ನೋದೆಲ್ಲ ಅಜ್ಞಾನಿಗಳಿಗೆ, ಜ್ಞಾನ ಮಾತ್ರ ಮಹಾ, ಅದು ಸನ್ಯಾಸಿಗಳಿಗೆ ಮಾತ್ರ, ಉಳಿದವರೆಲ್ಲ ಯೋಗ್ಯರೇ ಅಲ್ಲ, ಉಳಿದವರಿಗೆಲ್ಲ ಏನೂ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಇಲ್ಲ. ನೀವು ಅವರಿಗೆ ತೊಗೊಂಡು ಹೋಗಿ ಹೊರೆ ಕಾಣಿಕೆ ಹಾಕ್ತಾ ಇರಬೇಕಷ್ಟೇ, ಅವರು ಅದಂತೆ ತಿಂದು ತೇಗಿ ಆರಾಮಾಗಿರ್ತಾರೆ ಅಂತ ಅನ್ನುವ ಸ್ಥಿತಿಯ ಒಂದು ಚಿಂತನೆ ಈ ನೆಲದಲ್ಲಿ ಇತ್ತು, ಈಗಲೂ ಇದೆ. ಆದರೆ ಆಚಾರ್ಯರ ಆ ಮಾತು ಬಂದ ಮೇಲೆ, ಅದರ ಕೃಷ್ಣನ ಮಾತನ್ನೇ ಎತ್ತಿ ತೋರಿಸಿದ ಮೇಲೆ ನಮ್ಗೆ ಸಾಮಾನ್ಯರಿಗೆ ಅರ್ಥ ಆಗುತ್ತೆ. ಕೆಲವೊಮ್ಮೆ ಏನು ಅಂದರೆ, ನಿಮಗೆ ಸಾಮಾನ್ಯರಿಗೆ ಅರ್ಥ ಆಯ್ತಾ, ಹಾಗಾದರೆ ಅದು ವೇದಾಂತ ಅಲ್ಲ, ಅದನ್ನೆಲ್ಲ ನಂಬಬೇಡಿ. ಯಾಕೆಂದರೆ ಎಷ್ಟು ದೊಡ್ಡ ಗುರುಗಳು ಹೇಳಿದರು, ನಿಮಗೇನು ಅರ್ಥ ಆಗಿದೆ ಅದನ್ನು ನೀವು ವೇದಾಂತ ಅಂತ ತಿಳ್ಕೊಳ್ಬಾರ್ದು. ನಾವೇನು ಹೇಳ್ತೇವೆ ನೋಡಿ, ಗುರುಗಳನ್ನು ಹೇಳಿದ್ದನ್ನು ತಿಳಿಬೇಡಿ ಅಂತ ಹೇಳಿದ ಗುರುವಿನ ಮಾತನ್ನು ತಿಳಿಯುವುದು ಹೇಗೆ? ಅವರ ಮಾತಲ್ಲೇ ಆ ಗುರುಗಳ ಮಾತೆಲ್ಲ ತಿಳ್ಕೊಳ್ಬೇಡಿ ಅಂತಂದರೆ ನೀವು ಒಂದು ಗುರುಗಳೇ ಅಲ್ವ, ನಿಮ್ಮ ಮಾತಲ್ಲೇ ನಿಮ್ಮ ಮಾತನ್ನೇ ಕೇಳಬಾರ್ದು ಅನ್ನೋದು ಸೇರಿ ಹೋಯ್ತಲ್ವ. ಅದರಿಂದಾಗಿ ನಿಮಗೆ ಗುರುಗಳ ಮಾತು ಶಿಷ್ಯರ ಮಾತು ಪ್ರಶ್ನೆ ಅಲ್ಲ, ಕೃಷ್ಣನ ಮಾತೇನು, ನಮ್ಮ ಅನುಭವದಲ್ಲಿ ಏನಿದೆ. ಹಾಗಾದರೆ ನಮ್ಮ ಅನುಭವಕ್ಕೆ ಬೆಲೆ ಇಲ್ವ? ಸಾಯುವ ತನಕ ನಮಗೆ ಎಷ್ಟೆಲ್ಲ ಕುಡಿದಾಗ ತೃಪ್ತಿ ಆಯಿತು ಅಂತನ್ನುವ ಅನುಭವ, ನಾವು ತಿಂದಾಗ ಹಸಿವು ಹೋಯಿತು ಅಂತನ್ನುವ ಸಮಾಧಾನ, ಇದು ಯಾವುದಕ್ಕೂ ಅರ್ಥವೇ ಇಲ್ಲ ಅಂದರೆ ಹಾಗಾದರೆ ಮತ್ತೆ ಮತ್ತೆ ತಿಂತಾನೇ ಇರಬೇಕಾ? ತೃಪ್ತಿ ಆಗಿದ್ದ ಮೇಲೆ ನಾವು ಮತ್ತೆ ತಿನ್ನಲಿಕ್ಕಾಗೋದು? ಯಾಕಂದ್ರೆ ನನ್ನ ಅನುಭವ ರೀ, ನಾನು ಆಗಲೇ 4 ತಿಂದಾಗಿದೆ, ನೀವು ಮತ್ತೆ ಹಾಕ್ತೇನೆ ಅಂತ ನಿಮ್ಮ ಪ್ರೀತಿ ತೋರಿಸಿದ್ರು ನನಗದು ಕಂಟಕ ಆಗ್ತಾ ಇದೆ, ನನಗೆ ಆಗ್ತಾ ಇಲ್ಲ ಅದನ್ನು ತಿನ್ನಲಿಕ್ಕೆ. ಇಲ್ಲ, ಎಷ್ಟು ತಿಂದರೂ ಕೂಡ ನಮ್ಮ ಪ್ರಕಾರ ನೀವು ತಿಂದರೆ ಅದು ಏನೂ ಲೆಕ್ಕಕ್ಕಿಲ್ಲ, ನೀವು ಇನ್ನೂ ತಿನ್ನಲೇಬೇಕು ಅಂತ ನಾವು ಒತ್ತಾಯ ಮಾಡಿದರೆ ನಮ್ಮ ಅನುಭವಕ್ಕಿಂತ ನಿಮ್ಮ ಒತ್ತಾಯ ನಿಮ್ಮ ಪ್ರೀತಿ ದೊಡ್ಡದಲ್ಲ ರೀ. ನಮ್ಗೆ ಸಾಕು, ಬೇಕಿದ್ರೆ ಕಟ್ಟಿಕೊಡಿ ಮತ್ತು ರಾತ್ರಿ ಬೇಕಾದರೂ ತಿಂದು ತೇಗ್ತೇವೆ, ಆದರೆ ಈಗಂತೂ ಬೇಡ ಅಂತ. ಅಂದರೆ ಈ ನಾನು ಯಾಕೆ ಈ ಮಾತು ಒತ್ತು ಕೊಟ್ಟೆ ಅಂದರೆ, ಅನುಭವ ಅನ್ನೋದು ಮನುಷ್ಯನಿಗೆ ತನ್ನ ವ್ಯಕ್ತಿಗತವಾಗಿ ಏನಿದೆಯೋ ಅದನ್ನು ಮೀರಿ ಶಾಸ್ತ್ರ ಯಾವತ್ತೂ ಏನನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಒಂದು ವಿಷಯ, ಯಾವುದು ಅನುಭವಕ್ಕೆ ಮೀರಿದ್ದೋ ಅತೀಂದ್ರಿಯಗಳು, ಅಂಥ ವಿಷಯದಲ್ಲಿ ನಾವು ಋಷಿಗಳ ಮಾತಿಗೆ ಪೂರ್ಣವಾಗಿ ಶರಣಾಗಬೇಕಾಗತ್ತೆ. ಆದರೆ ನಾನು ಯಾವ ಕಾಲಕ್ಕೂ ಕೂಡ ಎಲ್ಲವನ್ನು ತಿಳಿದಿದ್ದೇನೆ ಅಹಂಕಾರ ಬರ್ಬೋದು, ಆದರೆ ನಿಜವಾಗಿ ಎಲ್ಲವನ್ನು ತಿಳಿದಿದ್ದೇನೆ ಎನ್ನುವ ಸರ್ವಜ್ಞತ್ವ ನಮಗೆ ಇದೆಯಾ? ಪ್ರಾಮಾಣಿಕವಾಗಿ ನಮ್ಮನ್ನು ಪ್ರಶ್ನೆ ಮಾಡಿಕೊಂಡ್ರೆ, ಎಲ್ಲವನ್ನು ನಾನು ಮಾಡಿಬಿಡುತ್ತೇನೆ, ಜಗದ್ವ್ಯಾಪಾರವನ್ನು ನಾಳೆ ನಾನೇ ನಡೆಸ್ತೇನೆ ಅಂತ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನಮಗೆ ಅಲ್ಪಜ್ಞತ್ವ ಗೊತ್ತಿದೆ, ಅಲ್ಪಶಕ್ತಿತ್ವ ಗೊತ್ತಿದೆ, ಅಲ್ಪಕಾಲದಲ್ಲಿದ್ದೇವೆ ಅಂತ ಗೊತ್ತಿದೆ. ಇಷ್ಟೇ ದೇಶದಲ್ಲಿ ನಮ್ಮನ್ನು ಏನು ಮಾಡಿದರೂ ಸಿಗದು ಹೂತಾಕಿದ್ರು 6 ಅಡಿ 3 ಅಡಿ ಅಷ್ಟೇ, ಅದಕ್ಕಿಂತ ಆಚೆಗೆ ಜಗತ್ತಿನ ವ್ಯಾಪ್ತಿ ಏನು ಇಡೀ ಜಗತ್ತನ್ನು ವ್ಯಾಪಿಸಿದರೂ ಕೂಡ ಹಾಕ್ಲಿಕ್ಕಾಗೋದು ಅಷ್ಟರಲ್ಲೇ ಶರೀರವನ್ನು. ಅದರಿಂದಾಗಿ ಇಡೀ ಈ ವ್ಯವಸ್ಥೆಯ ಒಳಗೆ ನಾವು ಜ್ಞಾನ ಮತ್ತು ಕರ್ಮ ಅಂತ ಬಂದಾಗ ನಮ್ಮ ಜ್ಞಾನಕ್ಕೆ ಇರುವ ಬೆಲೆಯನ್ನು ನಾವು ವೇದಾಂತದ ಹಿನ್ನೆಲೆಯಲ್ಲಿ ಅಥವಾ ನಮ್ಮ ಬದುಕಿನ ಸತ್ಯದ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಅದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಒಬ್ಬ ಮಡಿಕೆ ಮಾಡುವವನಿಗೂ ಜ್ಞಾನ ಬೇಕು. ಜ್ಞಾನ ಇಲ್ಲದೆ ಮಡಿಕೆ ಮಾಡಲಿಕ್ಕಾಗತ್ತಾ? ನಿಮಗೂ ಮಣ್ಣಿನ ಹೆಂಟೆಯನ್ನು ಕೊಟ್ಟು ಹದ ಮಾಡಿ ಅದನ್ನು ಚಕ್ರದಲ್ಲಿ ಹಾಕಿ ಕೈ ಹಾಕಿ ತಿರುಗಿಸಿ ಅಂದರೆ ಏನೇನೋ ಆಗುತ್ತೆ. ವಿನಾಯಕಂ ಪ್ರಕುರ್ವಾಣ ರಚಯಾಮಾಸ ವಾನರಂ ಅಂತ ನಾವೇನೋ ಮಾಡಲಿಕ್ಕೆ ಹೋಗಿ ಅದರ ಮೂತಿ ಬಿದ್ದು ಹೋಗಿ ಅದು ಮಂಗ ಆಗುತ್ತೆ. ಗಣಪತಿ ಮಾಡಲಿಕ್ಕೆ ಹೋದಂತೆ ಒಬ್ಬ, ಅದು ಸರಿಯಾಗಿ ಮೂತಿ ಕೂಡಿಸ್ಲಿಕ್ಕಾಗದೆ ಮಂಗ ಆಯಿತು ಅಂತ. ಆದರೆ ನಾವೇ ಮಂಗ ಆಗೋದು ಕೊನೆಗೆ. ಯಾಕೆಂದರೆ ಯಾವತ್ತೂ ಕೂಡ ತಿಳಿಯದೆ ಯಾವ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ. ಈವನ್ ನಮ್ಮ ಜೀವನದ ಪ್ರತಿ ಸಣ್ಣ ವಿಷಯವೂ ಕೂಡ ನಮಗೆ ಸುಲಭ ಅನಿಸುತ್ತೆ. ನಾವು ಊಟ ಮಾಡುವಾಗ ಅನ್ನಕ್ಕೆ ಕಟ್ಟಿ ಸಾರು ಹಾಕಿ ಸುರಿಯುವಾಗ ನಾವು ಅದನ್ನೊಂದು ಗ್ರಿಪ್ಪಲ್ಲಿ ತಗೊಳ್ತೇವೆ. ನೀವು ವಿದೇಶಿಯರಿಗೆ ಅದೇ ಅನ್ನಕ್ಕೆ ಸಾರು ಹಾಕಿ ಊಟಕ್ಕೆ ಕೂಡಿಸಿ ಅವರನ್ನು, ಅವರು ಇಲ್ಲಿಂದ ತಗೊಂಡು ಇಲ್ಲಿಂದ ಕುಡಿತಾರೆ. ಯಾಕೆಂದರೆ ಅದೂ ಒಂದು ತಿಳುವಳಿಕೆ ರೀ. ಊಟ ಹೇಗೆ ಮಾಡಬೇಕು, ಬೆರಳಲ್ಲಿ ಹೇಗೆ ಹಿಡಿಬೇಕು ಅನ್ನೋದು ಒಂದು ತಿಳುವಳಿಕೆ. ನಾನು ಹೇಳ್ತಾ ಇರೋದು ಬಹಳ ಸಣ್ಣ ವಿಷಯ ಇರ್ಬೋದು ಊಟ,
ನಾವೇನು ಅಂದ್ಕೊಳ್ಳೋದು, ಊಟ ಏನು ಯಾರು ಮಾಡ್ತಾರೆ ಅಂತ. ಆಗುವುದಿಲ್ಲ. ಎಲ್ಲವನ್ನು ಹೇಗೆ ತಿನ್ನಬೇಕು ಅನ್ನೋದು ನಮಗೆ ಗೊತ್ತಿದ್ದರೆ ಮಾತ್ರ ನಾವು ಅದನ್ನು ಚಂದ ಮಾಡಿ ರುಚಿಕಟ್ಟಾಗಿ ಅನುಭವಿಸಿ ತಿನ್ನಲಿಕ್ಕಾಗುತ್ತೆ. ಅದರಿಂದಾಗಿ ತಿಳುವಳಿಕೆ ಅಂತ ಅನ್ನೋದು ಸಣ್ಣ ಕೆಲಸಕ್ಕೂ ಬೇಕು, ಅದಿಲ್ಲದೆ ಊಟ ಮಾಡಲಿಕ್ಕಾಗುವುದಿಲ್ಲ. ಹಾಗಿದ್ದಾಗ ಜ್ಞಾನ ಅನ್ನೋದು ಬೇಕೇ ಬೇಕು ಅಂತಾಯಿತು. ಕರ್ಮವನ್ನು ಮಾಡುವವನಿಗೂ, ಈಗ ಯಜ್ಞ ಮಾಡುವಾಗಲೂ ಆ ಯಜ್ಞದ ಪದಾರ್ಥಗಳೇನು, ಯಾವ ಮರದ ಸಮಿಧೆಯನ್ನೇ ತರಬೇಕು, ಎಷ್ಟು ಪ್ರಮಾಣದಲ್ಲಿ ಅಗ್ನಿಯ ಕುಂಡವನ್ನು ರಚಿಸಿ ಅದರಲ್ಲಿ ಇವನು ಸಣ್ಣ ಕುಂಡ ಮಾಡಿ 180 190 ಆಹುತಿ ಹಾಕಿ ಅದು ಕೊನೆಗೆ ಹೊಗೆ ಎದ್ದು ಇವನಿಗೂ ಗೂರಲು ಬಂದು ಮಾಡಿಸಿದವರಿಗೂ ಗೂರಲೇ ಹತ್ತಿ ಆಸ್ಪತ್ರೆ ಸೇರಿಕೊಂಡ್ರೆ ಹೋಮ ಮಾಡಿ ಆಸ್ಪತ್ರೆಗೆ ಹೋದ್ರು ಅಂತ ಆಗುತ್ತೆ. ಅದರಿಂದಾಗಿ ತಿಳ್ಕೊಂಡು ಮಾಡುವಾಗ ಅದಕ್ಕೆ ಎಷ್ಟು ಅಂತರ ಇರಬೇಕು, ಎಷ್ಟು ಪದಾರ್ಥಗಳನ್ನು ಹೇಗೆ ಬಳಸಬೇಕು ಅನ್ನುವ ತಿಳುವಳಿಕೆ ಇದ್ದೇ ಮಾಡಬೇಕು ಅದನ್ನು. ಹಾಗಾಗಿ ಜ್ಞಾನ ಮತ್ತು ಕರ್ಮ ಒಂದನ್ನೊಂದು ಬಿಟ್ಟಿಲ್ಲ. ಮತ್ತು ಹಾಗಾದರೆ ಜ್ಞಾನಯೋಗ ಕರ್ಮಯೋಗ ಅಂತ ನೀವು ಬಿಡಿಸಿ ಹೇಳುವುದೇನು ಅಂದರೆ, ಹೌದು, ಸನಕಾದಿಗಳೂ ಇದ್ದಾರೆ, ಜನಕಾದಿಗಳೂ ಇದ್ದಾರೆ. ಜನಕಾದಿಗಳಲ್ಲಿ ದೇಶದ ರಕ್ಷಣೆಯ ಜೊತೆಗೆ ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ಭಗವಂತನ ತಿಳಿವಿನ ಜೊತೆಗೆ ಬದುಕನ್ನು ನಡೆಸ್ತಾ ಇದ್ರು. ಸನಕಾದಿಗಳು ನಿರಂತರ ಧ್ಯಾನಾನುಷ್ಠಾನ ಭಗವತ್ ಪ್ರೀತಿಯನ್ನು ಸಂಪಾದಿಸುವಾಗಲೂ ಆ ಧ್ಯಾನ ಕರ್ಮ ಅನುಷ್ಠಾನ ಅಂತನ್ನುವ ಕ್ರಿಯೆ ಇದ್ದರೂ ಅವರ ಯೋಚನೆ ನಿರಂತರ ಹೆಚ್ಚು ಇದ್ದದ್ದು ಭಗವಂತನ ಸಂಪರ್ಕದ ಜೊತೆಗೆ ಅರಿವಿನ ದಾರಿಯಲ್ಲಿ ಅವರ ಕಾಲ ಹೆಚ್ಚು ಕಳೀತಾ ಇದ್ದರು. ಹಾಗಾಗಿ ಅರಿವಿನ ಕಾಲ ಹೆಚ್ಚು ಕಳೆದು ಕರ್ಮದಲ್ಲಿ ಸ್ವಲ್ಪ ಕಾಲ ಕಳೆಯೋರು ಜ್ಞಾನಯೋಗಿಗಳು. ಕರ್ಮದಲ್ಲಿ ಹೆಚ್ಚು ಕಾಲ ಕಳೆದು ನಿಜವಾಗಿ ತಿಳಿಯಲೇಬೇಕಾದ ತಿಳಿವಿನ ಜೊತೆಗೆ ಕರ್ಮವನ್ನು ಮಾಡುವವರು ಕರ್ಮಯೋಗಿಗಳು. ಹೀಗೆ ಕರ್ಮ ಮತ್ತು ಜ್ಞಾನ ಅಂತ ಅನ್ನೋದು ಹುಲಿ ಮತ್ತು ಹಸುವಿನಂತೆ ಪರಸ್ಪರ ವಿರುದ್ಧ ಅಂತ ನೀವು ಮಾತು ಹೇಳ್ಬೋದಷ್ಟೇ ಹೊರತು ಆ ಉದಾಹರಣೆ ಅಲ್ಲಿಗೆ ಸರಿ ಇದೆ. ಆದರೆ ಯಾವುದು ಹುಲಿ ಯಾವುದು ದನ, ಯಾಕೆ ದನ ಯಾಕೆ ಹುಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ. ನಮ್ಮ ಉದಾಹರಣೆ ಕೊಟ್ಬಿಡ್ತೀವಿ, ಉದಾಹರಣೆ ಇಲ್ಲಿಯೂ ಹೊಂದಬೇಕಲ್ವಾ? ಇಲ್ಲಿಯೂ ಹೊಂದಿದ್ರೆ ನೀವು ಅದನ್ನು ಹೇಳಿದ ಮೇಲೆ ಅದನ್ನು ಲೋಕದ ಜೊತೆಗೆ ವ್ಯವಹಾರ ಮಾಡಲಿಕ್ಕಾಗುತ್ತೆ. ನಮಗೆ ಲೋಕದಲ್ಲಿ ಗೊತ್ತಿದೆ ಹುಲಿದನ ಒಟ್ಟಿಗೆ ಇದೆ ರೀ ನಮ್ಮ ಲೋಕದಲ್ಲಿ, ಯಾಕೆಂದರೆ ನಮಗೆ ಋಷಿಗಳ ವಾಸ ಇದು. ಋಷಿಗಳ ಆಶ್ರಮದಲ್ಲಿ ಹುಲಿ ಒಟ್ಟಿಗಿರುತ್ತೆ, ಹಸು ಒಟ್ಟಿಗಿರುತ್ತೆ, ಹಾವು ಒಟ್ಟಿಗಿರುತ್ತೆ, ಮುಂಗುಸಿ ಒಟ್ಟಿಗಿರುತ್ತೆ. ಗೊತ್ತಿಲ್ವ ನಮಗೆ? ನೋಡಿ, ನಮ್ಮ ರುದ್ರದೇವರ ಮನೆತನ ಎಷ್ಟು ಅದ್ಭುತ ಅಂದರೆ, ರುದ್ರನ ಕೊರಳಲ್ಲಿ ಹಾವಿದೆ, ಅವನ ಮಗನ ವಾಹನವಾಗಿ ನವಿಲಿದೆ, ಇನ್ನೊಂದು ಕಡೆಯಿಂದ ಯಾರು ನಮ್ಮ ಗಣಪ ಹೊಟ್ಟೆಗೆ ಹಾವು ಬಿಗಿದುಕೊಂಡಿದ್ದಾನೆ, ಅವನಿಗೆ ಕೆಳಗೆ ವಾಹನವಾಗಿ ಮೂಷಿಕ ಇದೆ. ನಮ್ಮ ರುದ್ರದೇವನಿಗೆ ವಾಹನ ನಂದಿ, ಅವನ ಹೆಂಡತಿಯ ವಾಹನ ಸಿಂಹ. ಒಂದಕ್ಕೊಂದು ಸಂಗತಿ ಇದೆಯಾ? ಆದರೂ ಎಂಥ ಅದ್ಭುತವಾದ ದಾಂಪತ್ಯ ಗೊತ್ತಾ? ನೀವು ಈ ದಾಂಪತ್ಯವನ್ನು ಚೆನ್ನಾಗಿ ಆಲೋಚನೆ ಮಾಡಿದರೆ ನಮ್ಮ ಬದುಕಿನ ದಾಂಪತ್ಯ ಯಾವತ್ತೂ ಹಾಳಾಗಲ್ಲ ಅಂತ ಮಾತಿದೆ. ಯಾರು ಈ ರೀತಿಯಾಗಿ ಪಾರ್ವತಿ ರುದ್ರ ಗಣಪತಿ ಸ್ಕಂದರ ಒಂದು ಸಮೂಹವನ್ನು ಚಂದ ಆಲೋಚನೆ ಮಾಡಿ, ಗಣೇಶ ಸ್ಕಂದ ಸಂಯುಕ್ತವು ಒಂದೇ ವಾಂಛಿತ ಸಿದ್ಧಯೇ, ಶಿವಪಾರ್ವತಿಯರ ಜೊತೆಗೆ ಗಣೇಶ ಸ್ಕಂದನ ಒಂದು ಸಮಗ್ರ ಕುಟುಂಬವನ್ನು ಚಿಂತನೆ ಮಾಡಿದರೆ ನಮ್ಮ ಮನೆಯ ಕುಟುಂಬದಲ್ಲೂ ಮೂಡಬಹುದಾದ ಒಡಕುಗಳ ತೇಪೆ ಹಚ್ಚುವುದಲ್ಲ, ಅದು ಯಥಾರ್ಥವಾಗಿ ಪೂರ್ಣತೆಯನ್ನು ಸಂಪಾದಿಸುತ್ತೆ ಅಂತ. ಅಂದರೆ ಇಷ್ಟು ಹೇಳುವುದು ಯಾಕೆ ಅಂದರೆ ನಮಗೆ ಅಲ್ಲಿ ಒಳಗಿನ ಚರ್ಯೆ ನೋಡಿದರೆ ಗೊತ್ತಾಗುತ್ತೆ. ಹಾಗಾಗಿ ಕರ್ಮ ಮತ್ತು ಜ್ಞಾನ ಒಂದಕ್ಕೊಂದು ಬಹಳ ಹೊಂದಿಕೊಂಡು ನಡೆಯುವಂತಹ ವ್ಯವಸ್ಥೆ ಅನ್ನೋದನ್ನು ಕೃಷ್ಣ ಸ್ಪಷ್ಟವಾಗಿ ಹೇಳುತ್ತಾನೆ. ಆದರೂ ಕೆಲವೊಂದು ಸರ್ತಿ ಇಷ್ಟು ಬಿಡಿಸಿ ನೀವು ಹೇಳ್ತಾ ಇದ್ದೀರಿ, ಕರ್ಮ ನಮಗೆ ಲೋಕದಲ್ಲೂ ಅನುಭವಕ್ಕಿದೆ, ಕರ್ಮ ಅಂತ ಅನ್ನೋದು ತಿಳಿದೇ ಮಾಡಲಿಕ್ಕಾಗೋದು, ತಿಳಿದ ಮೇಲೆ ಅದನ್ನು ನಾವು ಈಗ ದೇವರ ಒಂದು ರೂಪವನ್ನು ನಾವು ತಿಳ್ಕೊಂಡೆವು. ಕೃಷ್ಣನನ್ನು ನಾವು ಅಷ್ಟು ದೂರದಿಂದ ಓಡೋಡಿ ಬಂದು ಒಂದು ಕಿಟಕಿ, ಕೆಲವೊಮ್ಮೆ ಅಲ್ಲಿ ಎಲ್ಲಿದೆ ಅಂತಲೂ ಗೊತ್ತಾಗಲ್ಲ, ಅವ್ರು ಹೇಳಿಲ್ಲ ಅಂದರೆ ಸೀದಾ ಹೋಗಿ ಕೃಷ್ಣ ಎಲ್ಲಿ ಅಂತ ಕೇಳೋರು ಇದ್ದಾರೆ. ಆದರೆ ಹಂತ ಬಂದು ಆ ಕಿಟಕಿಯಲ್ಲಿ ಕಾಣುವುದೇ ಒಂದು ಸಣ್ಣ ಗೂಡಿನಲ್ಲಿ, ಅದು ನಮ್ಮದೇ ದೇಹದ 9 ಭಾಗಗಳನ್ನು ತೂತುಗಳನ್ನು ಹೇಳುವಂಥದ್ದು. 9 ಕೂಡ ನಮಗೆ ಭಗವಂತನ ಚಿಂತನೆಯಲ್ಲಿಯೇ ವಿನಿಯೋಗ ಆಗಬೇಕು ಅಂತ. ಅದು 9 ಗ್ರಹಗಳಲ್ಲ. ಗ್ರಹ ಅಂದರೆ ಸಂಸ್ಕೃತದಲ್ಲಿ ನಮ್ಮನ್ನು ಗ್ರಹಿಸುವಂಥದ್ದು, ನಮ್ಮಲ್ಲಿ ಭಗವಂತನ ಚಿಂತನೆಯನ್ನು ತಿಳ್ಕೊಳ್ಳಿಕ್ಕಿರುವಂತಹ ಇಂದ್ರಿಯಗಳು ಅಂತಲೇ ಅರ್ಥ. ಹಾಗಾಗಿ 9 ಅಂದರೆ ನವದ್ವಾರೇ ಪುರೇ ದೇಹಿ ನೈವ ಕುರುವನ್ನ ಕಾರಯನ್ ಅನ್ನುವಲ್ಲಿ 9 ದ್ವಾರಗಳೂ ಕೂಡ ಭಗವಂತನ ಚಿಂತನೆಗೋಸ್ಕರ ಇರುವಂಥದ್ದು ಅಂತ. ಹಾಗೆ ನೋಡಿಕೊಂಡು ಅಷ್ಟು ದೂರದಿಂದ ಬಂದ ಮೇಲೆ ಆ ಸಣ್ಣ ಕಿಂಡಿಯಲ್ಲಿ ಕಾಣುವಾಗ ನಾವು ನೋಡಿ ಕಣ್ಣು ಮುಚ್ಚಿಬಿಡ್ತೇವೆ. ಅಲ್ಲ, ನೋಡಿದ್ಯಾಕೆ? ಕಣ್ಣು ಮುಚ್ಚಲಿಕ್ಕೆ, ಅಲ್ಲಿಂದ ದೂರದಿಂದ ಬಂದದ್ದು. ಕಣ್ಣು ಮುಚ್ಚುವುದು ಅಂದರೆ ಏನು ಅಂದರೆ ನಾವು ಆ ರೂಪವನ್ನು ನಮ್ಮೊಳಗೆ ತಂದುಕೊಂಡೆವು ಅಂತ ಅರ್ಥ. ಜ್ಞಾನ ಬಂತ, ಭಗವಂತನ ಆ ಆಕರ್ಷಕವಾದ ಕಣ್ಣು,
ಚಂದದ ನಗೆ, ಅದಕ್ಕೆ ಹಾಕಿದ ಆ ಲೋಲಕಗಳು, ಇನ್ನೇನೇನೇನು ಅಲಂಕಾರದ ಚಿಂತನೆಗಳು ಕಣ್ಣು ಮುಚ್ಚಿದಾಗ ಮತ್ತೆ ಅದು ನಮ್ಮಲ್ಲಿ ಒಂದು ಸರ್ತಿ ಜಾಗೃತವಾಗುತ್ತೆ. ಜ್ಞಾನ ಬಂತು. ಆ ಜ್ಞಾನ ಯಾವಾಗ ಸಾರ್ಥಕ ಗೊತ್ತಾ? ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ನಾವು ನಿತ್ಯದಲ್ಲಿ ದೇವರಿಗೆ ಪ್ರತಿ ದಿವಸ ಬೆಳಗ್ಗೆ ಒಂದು ಸರ್ತಿ ಕೈ ಮುಗಿತೇವಲ್ವಾ, ನಮ್ಮ ಮನೆಯಲ್ಲಿ ನಾವು ದೇವರ ಫೋಟೋ ಅಥವಾ ಯಾವುದೋ ಒಂದನ್ನು ಎದುರಿಗಿಟ್ಟುಕೊಂಡು ನೆಪವಾಗಿ ಏನನ್ನು ಚಿಂತನೆ ಮಾಡಬೇಕು ಅಂದರೆ, ನಾವು ಈಗ ಅಥವಾ ಪ್ರತಿ ದಿವಸ ಎಲ್ಲೆಲ್ಲಿ ದೇಗುಲಗಳಿಗೆ ಸಾಗಿ ಅಲ್ಲಿಯ ಭಗವದ್ ರೂಪವನ್ನು ಅನುಸಂಧಾನ ಮಾಡ್ತೇವೋ ಅದನ್ನು ನಾವು ಪ್ರತಿನಿತ್ಯ ಕೈ ಮುಗಿದು ದೇವರಿಗೆ ನಮಸ್ಕಾರ ಮಾಡುವಾಗ ಅಲ್ಲಿರುವ ಭಗವಂತನೇ ನಾನು ನನ್ನ ದೇವರ ಮನೆಯಲ್ಲಿ ಚಿಂತಿಸುವ ಭಗವಂತನ ರೂಪದ ಜೊತೆಗೆ ಅದು ಒಂದೇ. ಇಲ್ಲಿರುವ ಭಗವಂತ ಅಲ್ಲಿರುವ ಭಗವಂತ ಬೇರೆ ಬೇರೆ ಅಲ್ಲ. ಅಂದರೆ ಅದು ನೋಡಿ, ಜ್ಞಾನ ಬಂದದ್ದು ಕ್ರಿಯೆಯಲ್ಲಿ ಸಮಾಪ್ತಿ ಆದಾಗಲೇ ಆ ಜ್ಞಾನ ಪಡೆದದ್ದಕ್ಕೆ ಸಾರ್ಥಕ್ಯ. ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ಅದು ಕ್ರಿಯೆಗೆ ಬರಬೇಕು. ಮತ್ತೆ ಧ್ಯಾನ ಅನ್ನೋದೊಂದು ಕ್ರಿಯೆ. ಇಷ್ಟಪಟ್ಟು ಭಗವಂತನನ್ನು ಹೀಗೇ ಕಾಣಬೇಕು ಅಂತ ಹಠ ಮಾಡಿ ಮಾಡುವಂಥದ್ದು. ಹಾಗಾಗಿ ಇದು ಜೀವನದ ಸಾರ. ಜ್ಞಾನ ಬಂದದ್ದು ಕಾರ್ಯರೂಪಕ್ಕೆ ಬರಬೇಕು, ಇಲ್ಲ ಅಂದರೆ ವ್ಯರ್ಥ. ಯಃ ಕ್ರಿಯಾವಾನ್ ಸ ಪಂಡಿತಃ, ವಿದುರ ಹೇಳುವ ಮಾತು. ಯಾವುದನ್ನು ಕ್ರಿಯೆಗೆ ತರ್ತಾನೋ ತಾನು ತಿಳಿದದ್ದನ್ನು ಅವನು ನಿಜವಾಗಿ ತಿಳಿದವನಾಗ್ತಾನೆ. ತಿಳಿದದ್ದೆಲ್ಲ ಹೇಳಲಿಕ್ಕೆ ಮಾತ್ರ, ಅದನ್ನು ಅನುಷ್ಠಾನ ಮಾಡಲಿಕ್ಕಿಲ್ಲ ಅಥವಾ ಅದನ್ನು ಎಂದೂ ಕೂಡ ಯೋಚಿಸ್ಲಿಕ್ಕಿಲ್ಲ ಅಂತ ಆದರೆ ಅದರಿಂದ ಏನು ಸಾಧನೆ ಆಗುವುದಿಲ್ಲ. ಬೆಳಿಬೇಕಲ್ವಾ? ನಿನ್ನೆಗಿಂತ ಇವತ್ತೇನು ಹೆಚ್ಚಿನದ್ದಾಯಿತು, ಹೇಗೆ ಬೆಟರ್ ಆಯಿತು ಜೀವನ ಅನ್ನುವ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಟ್ಟರೆ ಮಾತ್ರ ಅದು ನಮಗೆ ದಾರಿಯಲ್ಲಿ ಸಾಗಲಿಕ್ಕೆ, ಸರಿಯಾದ ಮೆಟ್ಟಿಲುಗಳನ್ನು ಮೇಲೆ ಏರಲಿಕ್ಕೆ ಕೊಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಮನುಷ್ಯನಿಗೆ ಬೇಕಿರುವಂತಹ ತಿಳುವಳಿಕೆಗೆ ತಡೆ ಯಾವುದು ಅಂದರೆ, ಮೊದಲೇ ತಿಳಿದ ಕೆಲವು ಅಸಂಗತ ಸಂಗತಿಗಳು. ಮೊದಲೇ ಫಿಕ್ಸ್ ಆಗಿರ್ತೇವೆ ನಾವು. ಕೃಷ್ಣ ಹೇಳಿದ ಯದಾತೇ ಮೋಹ ಕಲಿಲಂ, ಯಾವಾಗ ನಿನ್ನೊಳಗೆ ನೀನಾಗೇ ಸೃಷ್ಟಿಸಿಕೊಂಡ ಕೆಲವು ಮೋಹಗಳು ಅಥವಾ ಅರಿವುಗೇಡಿತನವನ್ನು ಅಂಟಿಸಿಕೊಂಡಿರ್ತಿ, ಅಲ್ಲಿಯ ತನಕ ಎಷ್ಟೇ ಒಳ್ಳೆಯ ಸಂಗತಿಯನ್ನು ಹೇಳಿದರು, ಹೇಗಿರಬೇಕು ಅಂದರೆ ಮನಸ್ಸು ಏನು ಹೊಸ್ತು ಒಳ್ಳೇದು ಬಂದರೂ ನಾನು ಸ್ವೀಕರಿಸಲಿಕ್ಕೆ ತಯಾರಿದ್ದೇನೆ ಅನ್ನುವ ಓಪನ್ ಮೈಂಡ್ನೆಸ್ ನಮಗಿತ್ತು ಅಂದರೆ ನಾವು ಬೆಳೀತೇವೆ. ಇಲ್ಲ ಇಲ್ಲ, ನಾನು ಹೀಗೇ ಕೆಲವೊಮ್ಮೆ ಹೇಳೋದುಂಟು, ಇಲ್ಲ ರೀ ಅವರು ಆ ತಪ್ಪು ಮಾಡೇ ಇಲ್ಲ, ಅವ್ರು ನಿಜವಾಗಿ ಅವ್ರು ಒಳ್ಳೆಯ ಉದ್ದೇಶದಿಂದ, ನೀವೇನೇ ಹೇಳ್ರಿ ಆ ಮನುಷ್ಯನನ್ನು ಕಂಡ್ರೆ ನಂಗೆ ಆಗಲ್ಲ ಅಷ್ಟೇ, ನೀವು ಏನೇ ಹೇಳಿದರೂ ನಾನು ಅವನ ಜೊತೆಗೆ ವ್ಯವಹಾರ ಮಾಡಲ್ಲ, ನೀವು ಅವನನ್ನು ಒಳ್ಳೆಯವನು ಅಂತ ಹೇಳಿ ಕೆಟ್ಟವನು ಅಂತ ಹೇಳಿ ಅದು ಹೇಳಿ ಇದು ಹೇಳಿ ನನಗಾಗಲ್ಲ. ಕೆಲವರು ಈ ಥರ ಮಾತಾಡೋದನ್ನು ನಾವು ನೋಡ್ತೇವೆ. ಅದೇನು ಅಂದರೆ ಒಳಗಿನಿಂದ ಜೀವದ ಜೊತೆಗೇ ಇರುವ ಒಂದು ಯಾವುದೋ ಸಹಜವಾದ ದ್ವೇಷ ಅದು, ಅಥವಾ ಅದರ ವಿರುದ್ಧವಾಗಿ ನಿಂತ ಮೋಹ. ಯದಾತೇ ಮೋಹ ಕಲಿಲಂ, ಈ ಒಳಗಿನಿಂದ, ಕಲೀಲ ಅಂದರೆ ಕೆಸರು ಅಂತ ಅರ್ಥ. ಮೋಹದ ಕೆಸರು ಜಾರದೆ ನೀವು ಎಷ್ಟೇ ಬಿಡಿಸಿ ಹೇಳಿದರೂ ಕೂಡ ಶ್ರೋತವ್ಯಸ್ಥ ಶ್ರುತಸ್ಯ ಚ, ಕೇಳಬೇಕಾದ್ದು ಮತ್ತು ಕೇಳಿದ್ದು ಎರಡೂ ಕೂಡ ಫಲ ಕೊಡೋದು ಯಾವಾಗ ಅಂದರೆ ಆ ಕೊಳೆ ಜಾರಿದಾಗ. ಕೊಳೆ ಜಾರಿದ ಮೇಲೆ ನೀವು ಮತ್ತೆ ಅದಕ್ಕೆ ಪ್ರಯತ್ನ ಪಡಬೇಕಾಗಲಿ. ಈಗ ನೋಡಿದ್ದೆಲ್ಲದರಲ್ಲೂ ಅದ್ಭುತ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಅದ್ಭುತತ್ವಾತ್ ಅನಿರ್ವಾಚ್ಯಂ. ಎಲ್ಲವೂ ನೋಡಿ, ಒಂದು ದೀಪ ಇರಬಹುದು, ನಾವು ಸರಿಯಾಗಿ ಗಮನಿಸಿದರೆ ಎಂಥ ಅದ್ಭುತ ಅಲ್ವ ದೀಪ ಅನ್ನೋದು. ನಾವು ಅದಕ್ಕೆ ಬೆಂಕಿ ಕಡ್ಡಿಯಲ್ಲಿ ದೀಪ ಹಚ್ಚುತ್ತೇವೆ ಅಂತ ಇಟ್ಕೊಳ್ಳಿ. ಹಚ್ಚಿದ ಮೇಲೆ ಅದಕ್ಕೆ ತುಪ್ಪವೋ ಎಣ್ಣೆಯೋ ಹಾಕಿ ಬತ್ತಿಯಲ್ಲಿ ಉರಿಸ್ತಾ ಇದ್ದೇವೆ. ಉರಿಸುವಾಗ ಆ ಎಣ್ಣೆ ಕರಗಿ ಹೋಗಿ ಪೂರ್ತಿ ಆಗುವ ತನಕವೂ ಆ ದೀಪ ನಿರಂತರ ಹಿಂದೆ ಹಿಂದೆ ಮತ್ತೆ ಮತ್ತೆ ಎಣ್ಣೆಯನ್ನು ಎಳ್ಕೊಳ್ತಾ ಬಂದು ಅಷ್ಟು ಹೊತ್ತು ಆ ಒಂದು ಸರ್ತಿ ಉರಿಯುವಾಗ ಆ ಉರಿಯುವ ಬೆಂಕಿ ಒಂದಿಷ್ಟು ಭಾಗಕ್ಕೆ ಮೇಲೆ ಹೋಗಿ ಪರಿಸರದ ಜೊತೆಗೆ ಮರೆಯಾಗುತ್ತೆ. ಯಾಕಂದರೆ ಅದಕ್ಕೆ ಇಂಧನ ಎಷ್ಟೊತ್ತಿರುತ್ತೋ ಅಷ್ಟೊತ್ತಿರುತ್ತೆ. ಮತ್ತು ನೀವು ಕೈ ಎತ್ತರದಲ್ಲಿ ಹಿಡಿದ್ರು ಅಲ್ಲಿಗೆ ಬಿಸಿ ತಾಗುತ್ತೆ. ಅಂದರೆ ಆಕಾಶದಲ್ಲೇ ಅದು ಬಿಸಿ ಇದೆ. ದೀಪ ಇದ್ದಲ್ಲಿ ಮಾತ್ರ ಅಲ್ಲ, ಅದರ ಮೇಲ್ಭಾಗದಲ್ಲೂ ಬಿಸಿ ಇದೆ. ಅಂದರೆ ಅದು ಹೋಗ್ತಾ 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 ಮತ್ತೆ ಪರಿಸರದಲ್ಲಿ ಲೀನ ಆಗುತ್ತೆ. ಒಂದು ಕಡೆ ವ್ಯಕ್ತ ಆಗುತ್ತೆ, ಮತ್ತೆ ಅವ್ಯಕ್ತ ಆಗುತ್ತೆ. ಆದರೆ ನಿರಂತರ ಆ ಜ್ವಾಲೆ, ಈಗ ನಿಮಗೆ ಇದಕ್ಕಿಂತ ಹೆಚ್ಚು ಸ್ಪಷ್ಟ ಅರ್ಥ ಆಗೋದು ನೀರು. ನೀವು ಕೆರೆ ಸರೋವರದಲ್ಲಿ ಅಥವಾ ನದಿಯ ಬುಡದಲ್ಲಿ ನೀವು ಕೈಯಲ್ಲಿ ನೀರು ಎತ್ತಿಕೊಂಡ್ರಿ ಅಂತ ಇಟ್ಕೊಳ್ಳಿ, ಚೆಲ್ಲಿದ್ರಿ. ಆ ಚೆಲ್ಲಿ ಮತ್ತೊಮ್ಮೆ ನೀವು ನೀರು ತೆಗೆಯುವಾಗ ಆ ನೀರಲ್ಲ ಅದು ಮುಂದೆ ಹೋಗಿದೆ. ನೀವು ತಗೊಂಡದ್ದು ಮತ್ತೊಂದು ನೀರು. ದೀಪವು ಹೀಗೇನೆ, ನೀವು ಒಂದು ಸರ್ತಿ ಕೈ ಮುಟ್ಟಿದಾಗ ಏನು ಬಿಸಿ ಆಯಿತು, ಒಂದು ಕ್ಷಣ ಬಿಟ್ಟು ಮತ್ತೆ ತೆಗೆದರೆ ಅದೇ ಹಿಂದಿನದ್ದೇ ಬಿಸಿ ಅಲ್ಲ, ಅದೇ ಬೆಂಕಿ ಅಲ್ಲ ಅದು. ಮತ್ತೆ ಅದರಲ್ಲಿ ಜ್ವಾಲೆ ಹಿಂದಿನಿಂದ ಉರಿಯುವಂತಹ ಇಂಧನ ಬೇರೆಯಾಗಿ ಬಿಸಿ ಬೇರೆಯಾಗಿ ಅದು ಪ್ರಕೃತಿ ಜೊತೆಗೆ ನಿರಂತರ ಸೇರ್ತಾ ಇರುತ್ತೆ. ಅಷ್ಟೊತ್ತು ಬಿಡದೆ ಉರಿತಾ ಇರುತ್ತೆ. ನಮಗಂಥ ಒಂದು ವಸ್ತುವನ್ನು ಸೃಷ್ಟಿ ಮಾಡಲಿಕ್ಕಾಗತ್ತಾ? ಒಂದು ಮಣ್ಣು, ಅದು ಎಂಥ ಅದ್ಭುತವಾದದ್ದು, ಎಷ್ಟು ಥರದ
ಸಸ್ಯಗಳಿಗೆ ಬೇಕಿರುವಂತಹ ಪೋಷಕಾಂಶವನ್ನು ಹೊತ್ತು ಗಿಡಕ್ಕೆ ಅದರ ಸ್ವಾರಸ್ಯ, ಗಿಡ ಅದನ್ನೇ ಹುಡುಕಿ ತನಗೆ ಬೇಕಾದ್ದನ್ನು ತಗೊಳ್ಳುತ್ತೆ. ತಗೊಂಡು ಒಳಗೆ ಅಡಿಗೆ ಆಗುತ್ತೆ ನೋಡಿ. ಗಿಡದಲ್ಲಿ ಹಣ್ಣು ಕೊಡುತ್ತಲ್ವಾ, ಅದು ಒಳಗೆ ಅದರದ್ದೇ ಆದ ಒಂದು ಪಾಕಶಾಲೆ ಇದೆ. ಒಂದು ಕಡೆಯಿಂದ ನೀರು ತಗೊಳುತ್ತೆ, ಇನ್ನೊಂದು ಕಡೆಯಿಂದ ಬಿಸಿಲು ತಗೊಳುತ್ತೆ, ಇನ್ನೊಂದು ಕಡೆಯಿಂದ ಅದಕ್ಕೆ ಪೌಷ್ಟಿಕ ಮಣ್ಣಿನ ಅಂಶ ತಗೊಳುತ್ತೆ. ಎಲ್ಲ ಬೆರೆಸಿ ಒಂದು ಹಣ್ಣು ಮಾಡಿ ರೆಡಿ ಮಾಡಿ ಕೊಡುತ್ತೆ. ಆ ರೆಡಿ ಮಾಡಿದ ಬುತ್ತಿ ಇದೆಯಲ್ವಾ, ಅದು ಬುತ್ತಿ. ಒಂದು ಹಣ್ಣು ಅಂದರೆ ಒಂದು ಸಿಪ್ಪೆ ಹಾಕಿ ಅದರೊಳಗೆ ಬೀಜನೂ ಇಟ್ಟು ಅದಕ್ಕೊಂದು ತೊಟ್ಟು ಕೊಟ್ಟು ಪ್ರಿಸರ್ವೇಟಿವ್ ಥರ ಏನೂ ಹೊರಗಿನಿಂದ ಅದಕ್ಕೆ ದಾಳಿ ಆಗದ ಹಾಗೆ ಅದರಲ್ಲಿ ಒಂದು ಬೂದಿಯನ್ನು ಕಲ್ಪಿಸಿ, ಅದರಲ್ಲಿ ಒಂದು ಒಳಗಿನಿಂದ ಒಂದು ಸಣ್ಣ ಹೊರ ಚರ್ಮದ ಮೇಲೆ ಒಂದು ಬೂದಿ ಥರ ಇರುತ್ತೆ. ಯಾಕೆಂದರೆ ಅದು ಹುಳ ಹುಪ್ಪಟ್ಟೆ ಅದನ್ನು ಕಡಿಬಾರದು ಅಂತ. ಮಳೆ ಬಂದ ಮೇಲೆ ಆ ಬೂದಿ ಹೋದಾಗ ಅದರಲ್ಲಿ ಹುಳ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಇದು ತಾನೇ ಒಂದು ಗಿಡ ಮಾಡಿಕೊಳ್ಳುವಂತಹ ತಿಳುವಳಿಕೆ. ಇದು ಮನುಷ್ಯನಿಗೆ ನಮಗೆ ಎಲ್ಲಿ ಜ್ಞಾನ ಇದೆ ಇದರ ಬಗ್ಗೆ? ಸಸ್ಯಕ್ಕೆ ಇಷ್ಟು ಅದ್ಭುತವಾದ ತಿಳುವಳಿಕೆ ಇದೆ, ವ್ಯವಸ್ಥೆ. ಆದರೆ ಇಷ್ಟು ಮಾಡಿ ತನಗೆ ಅಂತ ಒಂದು ಹಣ್ಣು ತಿನ್ನಲ್ಲ, ಎಲ್ಲ ಲೋಕಕ್ಕೆ ಕೊಡ್ತಾ ಹೋಗುತ್ತೆ. ಈ ರೀತಿ ಲೋಕದ ಒಂದೊಂದು ಸಂಗತಿಯನ್ನು ನಾವು ನೋಡ್ಲಿಕ್ಕೆ ಹೋದರೆ ಅದು ಅದ್ಭುತದಲ್ಲಿ ಅದ್ಭುತದಲ್ಲಿ ಅದ್ಭುತ. ಇದರ ಬೆರಕೆ ನಾವು. ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಮಿಕ್ಸ್ಚರ್ ನಾವು. ಗಾಳಿ ಒಂದು ಅದ್ಭುತ, ಅದು ಹೇಗೆ ಬೀಸ್ತಾನೇ ಇರುತ್ತೆ, ಆಗಲೇ ನಮಗೆ ಸಮಾಧಾನ ಆಗೋದು, ಸೆಕೆ ಹೋಗೋದು. ನೀರು ಹರಿತಾ ಇರುತ್ತೆ, ಅದು ಹರಿದ್ರೆ ಮಾತ್ರ ಶುದ್ಧವಾಗಿರುತ್ತೆ. ನದಿ ವೇಗೇನ ಶುದ್ಧತಿ. ಭೂಮಿ ಅದು ಅದರದ್ದೇ ಒಂದು ವಿಶಿಷ್ಟವಾದ ಗುಣ ಇದೆ, ಅದು ಇಲ್ಲದೆ ಇದ್ದರೆ ನಮ್ಮ ದೇಹ ಈ ಥರ ಗಟ್ಟಿ ಆಗ್ತಾನೇ ಇರಲಿಲ್ಲ. ಯಾವುದೇ ಒಂದು ಭೂತವನ್ನು ಗಮನಿಸಿದರೂ ಅದು ಅದ್ಭುತವಾದ ಪ್ರಕೃತಿಯ ಬೇರೆ ಬೇರೆ ವಿಶೇಷ ಗುಣಗಳಿಂದ ಕೂಡಿದ ವಸ್ತುಗಳು. ಇದೆಲ್ಲ ಬೆರೆಸಿದಂತಹ ಶರೀರವಾಗಿ ನಮಗೆ ಕೊಟ್ಟ ಈ ಅವಕಾಶವನ್ನು ನಾವು ತಿಳಿವಿಗಾಗಿ ದೇವರು ಅವಕಾಶ ಕೊಟ್ಟದ್ದನ್ನು ಬಳಸಿಕೊಳ್ಳದೆ ಹೋದರೆ ನಮ್ಮಷ್ಟು ದಡ್ಡರು ಯಾರಿದ್ದಾರೆ ಹೇಳಿ? ಆಗಲೂ ನಾವೇನು ಮಾಡ್ತೇವೆ? ವಿಷಯಗಳ ಕಡೆಗೆ ಓಡ್ತಾ ಇರ್ತೇವೆ. ನಮ್ಮನ್ನು ವಿಷಯ ಅಂದರೆ ಅರ್ಥವೇ ಆಚಾರ್ಯರು ಕೊಡೋದು ವಿಷಂ ಯಾಪಯಂತಿ. ವಿಷವನ್ನೇ ನಮಗೆ ಮತ್ತೆ ಮತ್ತೆ ಉಣಿಸ್ತಾ ಇರ್ತೇವೆ. ನಮ್ಮಲ್ಲಿ ಒಂದು ಬೈಯುವ ಶಬ್ದ ಇದೆ, ತಿಂದು ಸಾಯಿ ಅಂತ. ವಸ್ತುತಃ ನಾವೆಲ್ಲ ತಿಂದೇ ಸಾಯುವುದು, ಋಷಿಗಳೆಲ್ಲ ತಿನ್ನದೇ ಬದುಕಿದ್ದು. ಆದರೆ ಎಷ್ಟು ಬೇಕೋ ಅಷ್ಟು ತಿನ್ನುವುದು ಅನ್ನೋದು ನಿಧಾನ, ಹಂತ ಹಂತವಾಗಿ, ಒಂದೇ ಸರ್ತಿ ತಿನ್ನದೇ ಬದುಕಲಿಕ್ಕಾಗಲ್ಲ. ಆದರೆ ನಾವು ಯಾವಾಗ ನೋಡಿದ್ರೆ ಡಾಕ್ಟರ್ ಹೇಳಿದ್ದಾರೆ 1 ಗಂಟೆಗೂ ಮಧ್ಯೆ ಮಧ್ಯೆ ಬಿಡದೆ ತಿನ್ನಬೇಕು ಅಂತ ಹೇಳಿದೆ. ಅದು ಒಂದು ಸ್ವಲ್ಪ ಅಸಿಡಿಟಿ ಇದೆ, ಇನ್ನೊಂದು ಸ್ವಲ್ಪ ಸಮಸ್ಯೆ ಇದೆ, ನಮ್ಗೆ ಸ್ವಲ್ಪ ಹೊಟ್ಟೆಯಲ್ಲಿ ಗ್ಯಾಸ್ ಇದೆ, ಅದಕ್ಕೋಸ್ಕರ ಮಧ್ಯ ಹೊಟ್ಟೆ ಖಾಲಿ ಬಿಡಬಾರ್ದು ಅಂತ ಹೇಳಿಬಿಟ್ಟಿದ್ದಾರೆ. ಆದ್ರಿಂದಾಗಿ ನಾವು ತಿಂತಾ ಇರಬೇಕು ಅಂತ. ಆದರೆ ಕೃಷ್ಣ ಹೇಳಿದ, ನಿಮಗೆ ಬದುಕಿದ್ದಕ್ಕೆ ಹೊಟ್ಟೆ ಮಾತ್ರ ಇದೆ ಅಂತ ಅನಿಸುತ್ತೆ, ತಲೆ ಇದೆ ಅಂತ ನನ್ನದು ಮರೆತು ಹೋಗಿದೆ. ನಮಗೆ ಎರಡೂ ಕಡೆ ಆಹಾರವನ್ನು ಹಿರಿಯರು ಹೇಳಿದ್ದು. ನಾವು ಇವತ್ತಿನ ವಿಜ್ಞಾನದ ಅಥವಾ ಇವತ್ತಿನ ನಾಗರಿಕತೆಯ ಭ್ರಮೆಯಲ್ಲಿ ಹೊಟ್ಟೆ ಆಹಾರವನ್ನು ಮಾತ್ರ ಯೋಚನೆ ಮಾಡ್ತಾ ಇದ್ದೇವೆ. ಕೃಷ್ಣ ಹೇಳಿದ, ನಮಗೆ ವಿಷಯ ಪದಾರ್ಥಗಳು ವಿಷಯವನ್ನು ಉಣಿಸುವುದರಿಂದ ನಾವು ತಪ್ಪಿಸಿಕೊಳ್ಬೇಕಾ? ನಿರಾಹಾರಸ್ಯ ದೇಹಿನಃ ವಿಷಯಾ ವಿನಿವರ್ತಂತೆ. ಆಹಾರದ ನಿಯಂತ್ರಣವನ್ನು ಮಾಡಿದರೆ ಆವಾಗ ನಮ್ಮ ಇಂದ್ರಿಯಗಳೂ ನಿಯಂತ್ರಣಕ್ಕೆ ಬರುತ್ತೆ, ಮನಸ್ಸೂ ನಿಯಂತ್ರಣಕ್ಕೆ ಬರುತ್ತೆ. ಮನಸ್ಸು ನಿಯಂತ್ರಣಕ್ಕೆ ಬಂದ ಮೇಲೆ ಇಂದ್ರಿಯಗಳು ಬರ್ತವೆ ಸುಲಭದಲ್ಲಿ. ಇಂದ್ರಿಯಗಳೆಲ್ಲ ಬಂದು ಕೂಡ ಮನಸ್ಸಿನಲ್ಲೇ ಮಂಡಿಗೆ ತಿಂತಾ ಇದ್ದರೆ ಎಲ್ಲ ಮಿಥ್ಯಾಚಾರಸ್ಸ ಉಚ್ಯತೆ. ಅಂಥವನನ್ನು ಹೊರಗಿನಿಂದ ಭಾರೀ ಪ್ರದರ್ಶನ, ಒಳಗಿನಿಂದ ತನಗೆ ಅದೇ ಬೇಕಿತ್ತು ಇದೇ ಬೇಕಿತ್ತು, ಅದೊಂದು ತಿನ್ನಲೇ ಇಲ್ಲ, ಎಲ್ಲ ನೋಡ್ತಾ ಇದ್ದಾರೆ ಅಂತ ನಾನು ಹೊಟ್ಟೆ ಕಟ್ಟಿ ಕೂತಿದ್ದೇನೆ, ಅವರೆಲ್ಲ ಹೋದ್ಮೇಲೆ ಒಂಚೂರು ತಟ್ಟೆಯಲ್ಲಿ ತೆಗೆದಿಟ್ಟರು ನಾನು ಆಮೇಲೆ ತಿಂತೇನೆ ಅಂತ ಅಂದುಬಿಟ್ರೆ ಇದು ಮಾಡಿ ಉಪಯೋಗ ಇಲ್ಲ. ಅಥವಾ ಹೇಳಿ ಮಾಡಿದವನಿಗಿಂತ ಇವನು ಇನ್ನೂ ಹೀನ. ಅವನು ಹೇಳಿದರೆ ನನಗೆ ಹಸಿವು ತಡಿಲಿಕ್ಕಾಗಲ್ಲಪ್ಪ, ನಾನು ತಿಂತೇನೆ ಅಂತ ತಿಂದಿದ್ರೆ ಅವನೊಬ್ಬ ಪ್ರಾಮಾಣಿಕವಾಗಿ ತನ್ನ ವೀಕ್ನೆಸ್ಸನ್ನು ಒಪ್ಪಿಕೊಂಡು ತಿಂದ ಅನ್ನುವ ದೋಷದಿಂದಲೂ ಕೂಡ ಪಾರಾಗ್ತಾನೆ. ಆದರೆ ತಿನ್ನುವುದಿಲ್ಲ ಅಂತ ತೋರಿಸಿ ಒಳಗಿನಿಂದ ಮತ್ತೆ ತಿನ್ನು. ನಮ್ಮಲ್ಲಿ ಕೆಲವು ಆಮರಣ ಉಪವಾಸ ಇರುತ್ತೆ, ಅದು ಹಿಂದುಗಡೆನೇ ಅಡಿಗೆ ಮನೆ ಇರುತ್ತೆ, ದೊಡ್ಡದು ಸಣ್ಣದಲ್ಲ. 1.5 ವರ್ಷ ಉಪವಾಸ ಮಾಡಿದವರಿದ್ದಾರೆ ಈ ದೇಶದಲ್ಲಿ, ರಸ್ತೆ ಮಧ್ಯದಲ್ಲಿ. ಹಿಂದುಗಡೆನೇ ದೊಡ್ಡ ಅಡಿಗೆ ಮನೆಯನ್ನು ಹಾಕೊಂಡು ಊಟ ಮಾಡಿದ್ದು ನಾವು ಚಳುವಳಿ ಹೋರಾಟ ಆಂದೋಲನ ಅಂತ ಬೊಬ್ಬೆ ಹೊಡಿತಾ ಇರ್ತಾರೆ. ಒಂದು ಸರ್ತಿ ಹೇಳಿದ್ದು ಇದೆ, ಆಂದೋಲನ ಜೀವಿಗಳು ಅಂತ ಕೆಲವರು ಇರ್ತಾರೆ. ಈಗ ನಿಮಗೆಲ್ಲ ಬೇರೆ ಬೇರೆ ಉದ್ಯೋಗ ಇದೆಯಲ್ವ, ಆಂದೋಲನವೇ ಒಂದು ಉದ್ಯೋಗ ಮಾಡಿಕೊಳ್ಳುವಷ್ಟು ಈ ದೇಶದಲ್ಲಿ ಆಂದೋಲನಗಳು ನಡೀತಾ ಇದೆ ಅಂದರೆ ಎಷ್ಟು ಬದುಕಬೇಕು ಅಂತ ಮನಸ್ಸಿದ್ರೆ ಹೇಗೂ ಬದುಕ್ಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಹಾಗಾಗಿ ನಾವು ಆ ದುರವಸ್ಥೆಯಿಂದ ನಮ್ಮನ್ನು ನಾವು ಹೊರಗೆ ತಂದುಕೊಳ್ಬೇಕು ಅಂದರೆ ನಾವು ಆಹಾರವನ್ನು ನಿಯಂತ್ರಿಸಬೇಕು. ಮೊದಲಿನ ಆಹಾರ ನಾಲಿಗೆಯ ಆಹಾರ. ಯಾಕೆಂದರೆ ಅದು ಯಾಕೆ ಹೇಳಿದರು ಅಂದರೆ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ. ಏಕಾದಶಿ ಬಹಳ ಅದ್ಭುತವಾದ ದಿನ. ಅದು ಬಹುಶಃ ನಮಗೆ ಶಾಸ್ತ್ರಗಳು ಕೊಟ್ಟಂತಹ ಅಪರೂಪದ ವ್ರತಗಳಲ್ಲಿ ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ ಅಂತಂದರು. ಯಾಕೆಂದರೆ ನಮ್ಮ ದೇಹದ ನಿಜವಾದ ನಿಯಂತ್ರಣ ಶಕ್ತಿ ಏನು ಅಂತ ನಮಗೆ ಅರ್ಥ ಆಗುವುದು ಅವತ್ತೇ. ಯಾವ ಇಂದ್ರಿಯಗಳು ಬೇಡದ್ದನ್ನು ನೋಡುವುದು ಬೇಡ, ಕೇಳುವುದು ಬೇಡ, ಮಾತಾಡುವುದು ಬೇಡ, ಅದು ಮಾಡುವುದು ಬೇಡ, ಯಾವುದಕ್ಕೂ ಬೇಡ ಅನ್ನತ್ತವತ್ತು.
ಆದರೆ ಅದೇ ನೀವು ಒಳ್ಳೆಯ ಚಿಂತನೆಯಲ್ಲಿ ಸತ್ಸಂಗದಲ್ಲಿ ಕಾಲ ಕಳೀರಿ, ನಿಮಗೇನು ಆಯಾಸ ಅಂತ ಅನಿಸೋದೇ ಇಲ್ಲ. ಅಂದರೆ ಅದು ನೀವು ಮನಸ್ಸಿಗೆ ಹೇಗೆ ಟ್ರೈನ್ ಮಾಡಿದಿರೋ ಹಾಗೆ. ನಾವು ಮೊದಲೇ ಮನಸ್ಸಿಗೆ ಅಯ್ಯೋ ಉಪವಾಸ ಮಾಡಿದರೆ ತಲೆನೋವು ಬರುತ್ತೆ, ಉಪವಾಸ ಮಾಡಿದರೆ ಹೊಟ್ಟೆ ಗುಳುಗುಳುವಾಗುತ್ತೆ, ನಾವೊಂದು 100 ನಮಗೆ ಆಗುವ ಸಮಸ್ಯೆಯನ್ನು ಆಗುವ ಮುನ್ನವೇ ಕೆಲವರಿಗೆ ಏನಿದೆ ಹಿಂದಿನ ದಿವಸವೇ ತಲೆನೋವು ಶುರುವಾಗಿರುತ್ತೆ, ಯಾಕಂದ್ರೆ ನಾಳೆ ಉಪವಾಸ ಮಾಡಬೇಕಲ್ಲ ಅಂತ. ಹಂಗೆ ಆ ಥರದ ಮನಸ್ಥಿತಿಯನ್ನು ಇಟ್ಟುಕೊಂಡ್ರೆ ನಮಗೆ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಒಂದು ಸರ್ತಿ ಮನಸ್ಸಿನಲ್ಲಿ ಹೇಳಿಕೊಂಡು ನನಗೇನೂ ಆಗುವುದಿಲ್ಲ, ಯಾಕೆಂದರೆ ಎಷ್ಟೋ ಪ್ರಾಣಿಗಳು ಉಪವಾಸ ಇದ್ದು ಎಷ್ಟೋ ದಿವಸಗಳ ಕಾಲ ಕಳೀತಾವೆ. ನಾವು ಕೂಡ ಯಾವುದೋ ಒಂದು ಪ್ರಸಂಗ ಬಂದಾಗ ಉಪವಾಸ ಇರಬೇಕಾದ ಸ್ಥಿತಿ ಬರಬಹುದು, ಗೊತ್ತಿಲ್ಲ ನಮಗೆ ಹೇಗಿದೆ ಜೀವನ ಅಂತ. ಅಂಥ ಸ್ಥಿತಿಯಲ್ಲೂ ನಮ್ಮನ್ನು ನಾವು ಕಾಯ್ದುಕೊಳ್ಳಿಕ್ಕೆ ದೇಹದಲ್ಲಿ ಒಂದು ಸಿದ್ಧತೆ ಬೇಕು, ಮತ್ತು ಅದರಿಂದ ಆಗುವ ಉಪಕಾರಗಳು 100. ಕೇವಲ ನಾನು ಭೌತಿಕವಾಗಿ ಹೇಳಿದ್ದು, ಆಧ್ಯಾತ್ಮಿಕವಾಗಿ ಅಂತೂ ಅದರ ಫಲವನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಲೆಕ್ಕ ಮೀರಿದ ಪುಣ್ಯವನ್ನು ನಮಗೆ ತಂದು ಕೊಡುವಂಥದ್ದು. ಹಾಗಾಗಿ ಅಂತಹ ಒಂದು ಎಚ್ಚರವನ್ನು, ಆಹಾರದ ತಡೆಯನ್ನು, ನಿರಾಹಾರದ ವ್ಯವಸ್ಥೆಯನ್ನು ಮಾಡಿದಾಗ ಇಂದ್ರಿಯಗಳೂ ಹತೋಟಿಗೆ ಬರ್ತವೆ, ಮನಸ್ಸು ಕೂಡ ನಿಧಾನಕ್ಕೆ ನಮ್ಮ ಕೈ ಸೇರುತ್ತೆ. ನಾವು ಹೇಳೋದು ನಮ್ಮ ಮನಸ್ಸು ಅಂತ, ಅದರ ಮನಸ್ಸು ಹೇಳಿದಾಗ ನಾವು ಕೇಳೋದು. ಈ ನಮ್ಮ ಫೋನ್ ಇದ್ದ ಹಾಗೆ, ಅದು ನಮ್ಮ ಫೋನು ಅಂತ ಹೇಳೋದು, ಆದರೆ ನಮ್ಮ ಫೋನಲ್ಲ ಅದು, ಫೋನಿನ ನಾವು. ಏನು ಟಿಂಗ್ ಅಂದರೆ ನಾವು ಇಡೀ ಸಮಯವನ್ನೇ ಕಳ್ಕೊಂಡು ಬಿಡ್ತೇವೆ. ಅದು ಒಂದು ಶಬ್ದ ನಮ್ಮ ಅಷ್ಟು ಹೊತ್ತನ್ನು ಹೇಗೆ ಕಳೀತು ಅಂತಲೇ ಗೊತ್ತಾಗದೆ ಆಮೇಲೆ ಅಯ್ಯೋ ಇಷ್ಟೊತ್ತು ಹೋಯ್ತಾ ಗೊತ್ತೇ ಆಗಲಿಲ್ಲ ಅಂತ ಮತ್ತೆ ತಲೆ ಚಚ್ಚಿಕೊಳ್ತೇವೆ. ಇದು ಒಂದು ದಿವಸದ ಕಾರ್ಯಕ್ರಮ ಅಲ್ಲ, ನಾಳೆ ಮತ್ತಾಗುತ್ತೆ, ನಾಳ್ದು ಮತ್ತಾಗುತ್ತೆ, ಅದರ ನಾಳ್ದು ಆಗ್ತಾನೇ ಇರುತ್ತೆ. ದೈವೀ ಹೇಷ ಗುಣಮಯಿ ಮಮ ಮಾಯ ದುರತ್ಯಯ, ಅದು ದುರತ್ಯಯವಾದ ಮಾಯಿ, ತಡೆಯುವುದೇ ಇಲ್ಲ, ತಡ್ಕೊಳ್ಳಿಕ್ಕಾಗುವುದೂ ಇಲ್ಲ. ಆದರೆ ಯಾವಾಗ ನಾವು ಭಗವಂತನಿಗೆ ಶರಣಾಗಿ ಇದು ನಿನ್ನ ಮಾಯೆ, ನೀನೇ ನನ್ನನ್ನು ಬಿಡಿಸಬೇಕು, ಆವಾಗೆಲ್ಲ ರಾಕ್ಷಸರದ್ದು ಮಾಯಾಜಾಲಗಳಿತ್ತು, ಬೇರೆ 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 ಥರದ ಮಾಯಾಜಾಲಗಳಿತ್ತು. ಅದು ಅವರು ಅಪ್ಡೇಟ್ ಆಗಿದ್ದಾರೆ ರಾಕ್ಷಸರು, ಈಗ ಅದು ಅಂತರ್ಜಾಲ ಆಗಿಬಿಟ್ಟಿದೆ ಅಷ್ಟೇ. ಅವರಿಗೆ ಆ ಕಾಲದಲ್ಲೂ ನಮ್ಮನ್ನು ಬುದ್ಧಿಗೇಡಿ ಸೀತೆಗೆ ರಾಮನ ಪ್ರತಿಮೆಯನ್ನು ತಂದು, ರಾಮನ ಪ್ರತಿಕೃತಿಯನ್ನು ತಂದು ಕೊಂದು, ನೋಡು ರಾಮ ಸತ್ತೋಗಿದ್ದಾನೆ, ಈಗಾದರೂ ನನ್ನನ್ನು ಮದುವೆ ಆಗು ಅಂತ ರಾವಣ ಹೇಳ್ತಾನೆ. ರಾವಣ ಯುದ್ಧ ಮಾಡುವಾಗ ಸೀತೆಯ ಪ್ರತಿಕೃತಿಯನ್ನು ತಂದು ಹೊಡೆದು ಹಾಕಿ, ಸೀತೆಯೇ ಸತ್ತೋದ್ಮೇಲೆ ನೀನು ಯಾಕೆ ಯುದ್ಧ ಮಾಡ್ತಾ ಇದ್ದೀವಿ, ವಾಪಸ್ ಹೋಗು ಅಂತ ಹೇಳ್ತಾನೆ. ಆಗ ಎರಡೂ ಸಂದರ್ಭದಲ್ಲಿ ಆ ಕಡೆಯಿಂದ ಒಂದು ಸರ್ತಿ ವಿಭೀಷಣ, ಈ ಕಡೆಯಿಂದ ತ್ರಿಜಟ ಇದ್ದದ್ರಿಂದ ಆ ಮಾಯೆಯ ಬಗ್ಗೆ ಸರಿಯಾದ ಪರಿಚಯ ಕೊಟ್ಟದ್ರಿಂದ ತೊಂದರೆ ಆಗಲಿಲ್ಲ. ಆದರೆ ಬಹಳ ಬಾರಿ ಯಾವಾಗಲೂ ಹೀಗೆ ಎಚ್ಚರಿಸೋರು ಎಲ್ಲಿರ್ತಾರೆ ನಮಗೆ? ನಾವು ಆ ಮಾಯೆಯಲ್ಲಿ ಜಾಲದ ಒಳಗೆ ಎಷ್ಟೋ ಸರ್ತಿ ನಾವು ಆ ಮಾಧ್ಯಮಗಳನ್ನು ಬಳಸಿಕೊಳ್ತಾ ಇದ್ದೇವೆ ಅಂತ ನಾವು ಅಂದ್ಕೊಂಡಿರ್ತೇವೆ. ವಸ್ತುತಃ ಮಾಧ್ಯಮಗಳನ್ನು ನಾವು ಬಳಸುವುದಲ್ಲ, ಮಾಧ್ಯಮಗಳು ನಮ್ಮನ್ನು ಬಳಸಿಕೊಳ್ತಾ ಇವೆ ಅಷ್ಟೇ. ನಮಗದು ಅರ್ಥ ಆಗಿರುವುದಿಲ್ಲ. ಇದು ಅರ್ಥ ಆಗಲಿಕ್ಕೆ ತುಂಬ ದೊಡ್ಡ ತಪಸ್ಸೇ ಬೇಕು ಬಿಡಿ. ನಮ್ಗೆ ಅರ್ಥ ಆಗೋದಕ್ಕೆ ಆಗುವಷ್ಟೊತ್ತಿಗೆ ಸರ್ತಾನ್ ಅಂತ ಹೇಳ್ತಾರಲ್ಲ, ಅರ್ಥ ಅನಾಗ ಜೀವ ಸರ್ತಾನ್ ಅಂತ, ಪ್ರಾಣ ಹೋಗುವ ಸ್ಥಿತಿ ಬಂದು ನಿಲ್ಲುತ್ತೆ ಅಂತ. ಅದರಿಂದ ಸೆಟೆದು ನಿಲ್ಲುವ ದುರವಸ್ಥೆ ಬರುವ ಮುನ್ನ ನಮಗೆ ಈ ಮಾಯೆ ಎಂಥದ್ದು ಅಂತ ಅರ್ಥ ಆದರೆ ಅದು ವಿಷವನ್ನು ಉಣಿಸುವಂಥದ್ದು, ಸ್ಲೋ ಪಾಯ್ಸನ್. ಹಂತ ಹಂತವಾಗಿ ಒಂದೊಂದೇ ಇಂದ್ರಿಯಗಳನ್ನು ದುರ್ಬಲಗೊಳಿಸ್ತಾ ಬರುವಾಗಲೂ ಎಚ್ಚರಿಸ್ತಾ ಇರುತ್ತೆ. ಆದರೂ ಮನುಷ್ಯ ಅದನ್ನು ಗಮನಿಸುವುದಿಲ್ಲ. ಆದರೆ ಯಾವಾಗ ಇಂದ್ರಿಯಗಳಿಗೆ ಆಹಾರವನ್ನು ಕಮ್ಮಿ ಮಾಡ್ತಾ ಹೋಗ್ತಾನೆ, ಅದು ನಾಲಿಗೆಗಿರ್ಬೋದು, ಕಣ್ಣಿಗಿರ್ಬೋದು, ಮೂಗಿಗಿರ್ಬೋದು, ಕಿವಿಗಿರ್ಬೋದು, ಎಲ್ಲ ಇಂದ್ರಿಯಗಳಿಗೂ ಹಂತ ಹಂತವಾಗಿ ಒಂದೇ ಸರ್ತಿ ಉಪವಾಸ ಹಾಕಿದರೆ ಅದು ಸಿಡಿದು ಬೀಳುತ್ತೆ. ನಿಧಾನಕ್ಕೆ ಚೂರ್ಚೂರೇ ಬಿಟ್ಟು 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 ನಾವು ಅದಕ್ಕೆ ಅಭ್ಯಾಸ ಮಾಡಿಸಿದರೆ, ಉಪವಾಸ ಮಾಡಬೇಕಾದ ಕ್ರಮವೂ ಹಾಗೆಯೇ. ಅಂದರೆ ಮೊದಲ ಬಾರಿಗೆ ಇಲ್ಲಿ ತನಕ ತಿಳಿಯದೆ ಈಗ ಮಾಡಬೇಕು ಅಂತ ಯೋಚನೆ ಮಾಡೋನು. ಈಗಾಗಲೇ ಮಾಡೋರ ಬಗ್ಗೆ ನಾನು ಹೇಳ್ತಿಲ್ಲ, ಮಾಡಬೇಕು ಅಂತ ಒಂದು ಯೋಚನೆ ಬಂತು, ಒಬ್ಬ ಮಾಡಿದಾಗ ಒಂದು ತಲೆಯ ನೋವು ಬಂದದ್ದೇನು, ವಾಂತಿ ಆದದ್ದೇನು, ಹೊಟ್ಟೆ ಸಂಕಟ ಆಗಿದ್ದೇನು, ತಲೆ ಸುತ್ತು ಬಂದು ಬಿದ್ದದ್ದೇನು, ಕೊನೆಗೆ ಎಲ್ಲರಿಗೂ ಒಂದು ಸರ್ತಿ ಯಾಕಾದರೂ ಇವನು ಉಪವಾಸ ಮಾಡಿದ್ನು ಅಂತ ಅನ್ನುವ ಹಾಗೆ ರಾಡಿಯಾಗಿ ಹೋಗುತ್ತೆ. ಆಮೇಲೆ ಅನ್ಸುತ್ತೆ ಇನ್ನು ಮಾಡಲೇಬಾರ್ದು ಜೀವನದಲ್ಲಿ ಅಂತ. ಸಮಸ್ಯೆ ಏನು ಅಂದರೆ ಹೇಗೆ ಮಾಡಬೇಕು ಅಂತ ಒಂದು ವ್ಯವಸ್ಥಿತವಾಗಿ ತಿಳಿಯದೆ ಒಂದೇ ಸರ್ತಿಗೆ ಎಲ್ಲ ಬಿಟ್ಟು ಬಿಟ್ಟರೆ ಬಹಳ ಕಷ್ಟ. ಈ ದುರ್ವ್ಯಸನಗಳನ್ನು ಬಿಡಿಸುವಾಗಲೂ ಅವರಿಗೆ ಹಾಗೇ ಮಾಡೋದು. ಬೇರೆ ಒಂದು ವ್ಯವಸ್ಥೆಯನ್ನು ಅವರಿಗೆ ಅಭ್ಯಾಸ ಮಾಡಿಸಿದ ಮೇಲೆ ಅದರಿಂದ ಈಚೆಗೆ ಬಂದ ಹಾಗೆ ಮಾಡಿದರೆ ಆ ದುರ್ವ್ಯಸನ ಒಂದು ಕಡೆ ಒಂದು ದಿನ ಬಿಡಲಿಕ್ಕಾಗುತ್ತೆ. ಬೇಡ, ದೊಡ್ಡದಲ್ಲ. ನಮ್ಮಲ್ಲಿ ನಾವೇ ಎಷ್ಟೋ ಸರ್ತಿ ಸಂಜೆಗೆ ಒಂದು ದೇವತೆಗಳದ್ದು ದೈತ್ಯರದ್ದು ಸೇರಿದ ಒಂದು ಪದಾರ್ಥ ಇದೆ, ಕಾಲಕೂಟಂತು ದೈತ್ಯಾನಾಂ ಪೀಯೂಷಂತ ದಿವೌಕಸಾಂ ಉಭಯೋರ್ ಮೇಲನಂ ಯತ್ರ ಕಾಫಿ ಭೂಲೋಕ ವಾಸಿನಾಂ ಅಂತ. ಕಾಲಕೂಟ ಅಂತ ದೈತ್ಯರದ್ದು, ಪೀಯೂಷ ಅಂತ ದೇವತೆಗಳದ್ದು, ಎರಡೂ ಮಿಕ್ಸ್ ಮಾಡಿದರೆ ಕಪ್ಪು ಬಿಳಿ ಅದು ಕಾಫಿ ಆಯ್ತಂತೆ. ನಾವು ಅದನ್ನೇ ಬಿಟ್ಟು ಬದುಕಬೇಕು ಅಂತ ಒಂದು ಹಠ ಮಾಡಿದರೆ ಒಂದೇ ಸರ್ತಿ ಬಿಟ್ಟರೆ ನಮಗೆ ತಲೆ ಯಾವಾಗಿಂದ ಇಲ್ಲ ಅಂತ
ಅಂದ್ಕೊಂಡಿದ್ದು ಅವತ್ತು ಇದೆ ಅಂತ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ, ತಲೆನೋವು ಶುರುವಾಗುತ್ತೆ. ಅದೇ ಹಂತವಾಗಿ ಅದೇ ಹೊತ್ತಿಗೆ ಇನ್ನೇನೋ ಬೇರೆದನ್ನು, ಪೇಯವನ್ನು, ಆರೋಗ್ಯಕರವಾದ ಪೇಯವನ್ನು ಕುಡಿಯುವುದು ಅಭ್ಯಾಸ ಮಾಡಿದರೆ ನಿಧಾನಕ್ಕೆ ಇದನ್ನು ಬಿಟ್ಟು ಬದುಕಲಿಕ್ಕೂ ಆಗುತ್ತೆ. ಎಷ್ಟೋ ಜನ ಬಿಟ್ಟು ಬದುಕುವವರು ಇದ್ದಾರೆ. ಆದರೆ ಇದೊಂದು ಸಣ್ಣ ವಿಷಯ. ಇದೇ ಥರದ ಅನೇಕ ವಿಷಯಗಳಲ್ಲಿ ನಮ್ಮ ಈ ಮಗುವಿನ ಕೈಯಲ್ಲಿ ನಿಮ್ಮ ಅತ್ಯಂತ ಬೆಲೆ ಬಾಳುವ ಯಾವುದೋ ಒಂದು ಫೋನ್ ಇದೆ ಅಂತ ಇಟ್ಕೊಳ್ಳಿ. ನೀವು ಒಂದೇ ಸರ್ತಿ ಕಿತ್ಕೊಂಡ್ರೆ ಕಿಟಾರ್ ಅಂತ ಕೆರಚಿ ಊರವ್ರನ್ನೆಲ್ಲ ಒಟ್ಟು ಮಾಡುತ್ತದೆ. ಆವಾಗ ನೀವು ಅದನ್ನು ಅಳಿಸ್ಲೂಬಾರ್ದು, ಅದು ಅದರ ಕೈಯಲ್ಲಿರುವ ಫೋನ್ ನೆಲಕ್ಕೆ ಹೊಡೆದದು ಹಾಳು ಆಗಬಾರ್ದು. ಏನು ಮಾಡಬೇಕು? ಬಣ್ಣದ ಬೆಗಡೆಯಲ್ಲಿ ಕಟ್ಟಿದ ಇನ್ಯಾವುದೋ ಒಂದು ಪ್ಯಾಕೆಟನ್ನು ತೋರಿಸಿ, ನೋಡು ಇದು ತುಂಬ ಅದ್ಭುತ, ಹಾಗೆ ಹೀಗೆ ಅಂತ ಅದರ ಗಮನವನ್ನು ಆ ಕಡೆ ಸೆಳೆದ್ರೆ, ಆಗ ಈ ಕೈಯಲ್ಲಿ ಹಿಡ್ಕೊಂಡದನ್ನು ನೀವು ನಿಧಾನಕ್ಕೆ ತಗೊಂಡು ಇದನ್ನು ಕೊಟ್ಟರೆ ಅದು ಸುಮ್ಮನಿರುತ್ತೆ. ನಮ್ಮ ಮನಸ್ಸು ನಮ್ಮದೇ ಮಗು. ಆ ಮಗುವಿಗೆ ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲವೂ ಇದೆ ಇಲ್ವಾ? ಖಂಡಿತ ಇದೆ, ಜ್ಞಾನ ಇದೆ. ಜಗತ್ತಿನ ಬಗ್ಗೆ ಎಷ್ಟು ಜ್ಞಾನ ಇದೆ. ಯಾವ ಫೋನ್ ಹೇಗೆ ಕೆಲಸ ಮಾಡುತ್ತೆ, ಯಾವ ಕಾರು ಎಷ್ಟು ರೂಪಾಯಿದ್ದು, ಯಾವ ಸೈಟ್ ಎಲ್ಲಿ ತೊಗೊಳ್ಲಿಕ್ಕಾಗುತ್ತೆ, ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ನಮಗೆ ಇರುವಷ್ಟು ಜ್ಞಾನ ಯಾರಿಗೂ ಇಲ್ಲ. ಭಕ್ತಿಯೂ ಇದೆ. ಆ ಪದಾರ್ಥಗಳನ್ನು ಉಪಯೋಗಿಸುವುದು ಅಥವಾ ವ್ಯಕ್ತಿಗಳ ಜೊತೆಗೆ ನಾವು ಜೀವಿಸುವುದು, ಅವರನ್ನು ಇಷ್ಟಪಡುವುದು ಇತ್ಯಾದಿ ನಮ್ಮ ಆಸಕ್ತಿಯೂ ಲೋಕದಲ್ಲಿ ಅನೇಕ ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ ಇದ್ದೇ ಇದೆ. ವೈರಾಗ್ಯವೂ ಇದೆ, ದೇವರ ಮೇಲೇ. ನಮಗೆ ವೈರಾಗ್ಯವೂ ಇಲ್ಲ ಅಂತಿಲ್ಲ, ಭಕ್ತಿಯೂ ಇಲ್ಲ ಅಂತಿಲ್ಲ, ಜ್ಞಾನವೂ ಇಲ್ಲ ಅಂತಿಲ್ಲ, ಎಲ್ಲ ಇದೆ, ಜಂಬಲ್ಲಾಗಿದೆ. ಈ ಆಟ ಆಡಿಸುವಾಗ ಕೆಲವು ಚಿತ್ರಗಳನ್ನು ಕೊಟ್ಟು ಆಚೆ ಈಚೆ ಎಲ್ಲ ಅಲ್ಲೇ ಇರುತ್ತೆ. ಯಾವುದು ಹೊಸ್ತು ಮಾಡಲಿಕ್ಕಿಲ್ಲ ನಮಗೆ. ಆ ಚಿತ್ರವನ್ನು ಹೊಸ್ತು ನಾವು ತಯಾರು ಮಾಡಲಿಕ್ಕಿಲ್ಲ. ಚಿತ್ರದ ಕಣ್ಣು, ಮೂಗು, ಬಾಯಿ, ಕೈಕಾಲು ಎಲ್ಲ ಬೇರೆ ಬೇರೆ ಆಗಿರುತ್ತೆ. ಅದನ್ನು ನಾವು ಒಂದು ಸರ್ತಿ ಜೋಡಿಸಿ ಸರಿ ಮಾಡಿದರೆ ಒಂದು ಪೂರ್ಣ ಚಿತ್ರ ಆಗುತ್ತೆ. ನಮ್ಮ ಬದುಕು ಒಂದು ಒಡೆದ ಚಿತ್ರ. ಅದನ್ನು ಸರಿಪಡಿಸುವುದಷ್ಟೇ ನಮಗೆ ಇರುವ ಕೆಲಸ. ಎಲ್ಲವೂ ಇದೆ, ಇದ್ದದ್ದನ್ನು ಜೋಡಿಸಬೇಕು. ಜ್ಞಾನ ಅನ್ನೋದು ಭಗವಂತನ ಬಗೆಗಾಗಬೇಕು, ಭಕ್ತಿ ಅಂತ ಅನ್ನೋದು ಭಗವಂತನಲ್ಲಿ ಇರಬೇಕು, ವೈರಾಗ್ಯ ಅನ್ನೋದು ಪ್ರಪಂಚದ ಕಡೆಗೆ ಬರಬೇಕು. ಅಂದರೆ ಇದು ಶಾಶ್ವತ ಅಲ್ಲ ಅನ್ನೋ ಚಿಂತನೆ, ಇಲ್ಲಿ ಬಿಡಬೇಕು ಅಂತ ಅರ್ಥ ಅಲ್ಲ. ಮತ್ತೆ ವೈರಾಗ್ಯ ಅನ್ನೋ ಶಬ್ದ ಹೇಳಿದ ತಕ್ಷಣ ನಮಗೆ ತಲೆಗೆ ಹೊಕ್ಕುವುದೇನು ಅಂದರೆ ಎಲ್ಲ ಬಿಟ್ಟು ಹೊರಟೋಗುದು ಅಂತ. ಎಲ್ಲ ಬಿಟ್ಟು ಹೊರಟೋಗುದಲ್ಲ, ಈಸಬೇಕು, ಇದ್ದು ಜಯಿಸಬೇಕು. ಪದ್ಮಪತ್ರ ಮಿವಾಂಭಸ, ಕೃಷ್ಣನು ಅದನ್ನೇ ಹೇಳುವುದು. ಜೊತೆಗಿದ್ದು ಜೊತೆಗಿರದಂತೆ ಬದುಕುವುದು. ಅದಕ್ಕೆ ಆ ಪದ್ಮಪತ್ರದ ಕಮಲದ ಎಲೆಯ ಮೇಲೆ ನೀರಿನ ಹನಿ ಇರುತ್ತೆ. ನೀವು ಅಲ್ಲಾಡಿಸಿದರೆ ಆ ನೀರಿನ ಹನಿ ಮುತ್ತಿನ ಹಾಗೆ ತಿರುಗ್ತಾ ಇರುತ್ತೆ. ಅದು ಪದ್ಮಪತ್ರದ ಮೇಲೇ ಇದೆ. ಅದು ನೀವು ನೆಲದ ಮೇಲೆ ಇಡಿ, ಹಾಗೆ ತಿರುಗಲ್ಲ. ಎಲ್ಲ ನೆಲಕ್ಕೆ ಅಂಟಿಕೊಂಡು ಆವಿಯಾಗಿ ಮರೆಯಾಗಿ ಹೋಗುತ್ತೆ. ಆದರೆ ಪದ್ಮದ ಎಲೆಯ ಹಾಗೆ ನಾವಿದ್ದು ಪ್ರಪಂಚದ ವಸ್ತುಗಳು ಅನ್ನುವ ಹಾಗೇನ ನೀರಿನ ಹನಿ ನಮ್ಮ ಜೊತೆಗಿದ್ದರೆ ಅದೂ ಇರುತ್ತೆ, ನಾವು ಇರ್ತೇವೆ. ಇದಕ್ಕೆ ಒಂದು ನಮ್ಮ ಲೋಕದ ಉದಾಹರಣೆ ಇನ್ನೂ ನಮಗೆ ಗೊತ್ತಿರುವ ವಿಷಯಗಳಲ್ಲಿ ನಾವು ಗಮನಿಸುವುದಾದರೆ, ಮಕ್ಕಳು ಪಾಪ ಏನೋ ಮನೆಯಲ್ಲಿ ಒಂದಿಷ್ಟು ಕಾರ್ಡ್ ಬೋರ್ಡ್ಗಳಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಸ್ಕೂಲಲ್ಲಿ ಏನೋ ಒಂದು ಹೇಳ್ತಾನೆ ಇರ್ತಾರೆ, ಮಕ್ಕಳು ಅದಂತಂದು ಮನೇಲಿ ಮಾಡ್ತಿರ್ತಾರೆ. ಮಾಡಿ ತನ್ನ ತಂಗಿಗೋ ತಮ್ಮನಿಗೋ ಏನೋ ಒಂದು ಮದುವೆ, ಅದ್ಯಾವುದು ಹುಟ್ಟಿದ ಹಬ್ಬದ ಉಡುಗೊರೆ ಅಂತ ಹೇಳಿ ಒಂದು ಚಂದದ ಚಿತ್ರ ಮಾಡಿ ಅಮ್ಮ ಬರುವುದರೊಳಗೆ, ಅಥವಾ ಅಪ್ಪನಿಗೇನೋ ಅಮ್ಮನಿಗೇನೋ, ಅವರೇ ಇಬ್ಬರಿಗೆ ಯಾರೋ ಒಬ್ಬರಿಗೆ ಅಪ್ಪನಿಗೆ ಸರ್ಪ್ರೈಸ್ ಆಗಬೇಕು ಅಂತ ಅವರ ಎದುರುಗಡೆ ಬಾಗಿಲಿಗೆ ಅಥವಾ ಗೋಡೆಗೆ ದೊಡ್ಡದಾಗಿ ಒಂದು ಚಿತ್ರ ಮಾಡಿ ಇಡ್ತು. ಹಾಕಿ ಅಂಟಿಸಿ ಇಡ್ತು. ಅಂಟಿಸಿಟ್ಟಾಗ ಅಪ್ಪ ಬಂದ ತಕ್ಷಣ ಅವನಿಗೆ ಫಸ್ಟು ಒಂದು ಪೇಂಟ್ ಮಾಡಿ 4 ದಿವಸ ಆಗಿತ್ತು. ಸಿಟ್ಟೇ ಬಂತು ಅವನಿಗೆ. ಗೊತ್ತಾಗಲ್ವ, ಪೇಂಟ್ ಮಾಡಿ 4 ದಿವಸ ಆಗಿಲ್ಲ, ಅಷ್ಟು ಪಕ್ಕ ನೀವೆಲ್ಲ ಗೋಡೆಗೆ ಏನೇನು ಅಂಟಿಸಿದ್ದು. ಅವನಿಗೆ ಓದುವ ತಾಳ್ಮೆನೂ ಇಲ್ಲ. ಆ ಮಗು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ, ಅದನ್ನು ಓದುವ ತಾಳ್ಮೆ ಇಲ್ಲ. ಸಿಟ್ಟು ಬಂತು, ಮಗುವಿನ ಮೇಲೆ ಹಾರಾಡಿ ಬೈದ. ಆ ಮಗು ಪಾಪ ಬೇಜಾರು ಮಾಡಿಕೊಂಡು ಹೋಗಿ ಆ ಗೋಡೆಗೆ ಅಂಟಿಸಿದ ಭಿತ್ತಿಯ ಪತ್ರವನ್ನು ಹರಿದೆಳೀತು. ಎಳೆದಾಗ ಅದ್ರ ಗೋಡೆಯ ಪೇಂಟು ಬಂತು. ಅಪ್ಪ ಇನ್ನೂ ಕೆಂಡಾಮಂಡಲ, ಅವನು ಇನ್ನೂ ಜೋರಾದ ರಾಕ್ಷಸನ ಹಾಗೆ ವರ್ತಿಸಲಿಕ್ಕೆ ಶುರು ಮಾಡಿದ. ಮಗುವಿಗೆ ಮತ್ತೂ ಬೇಸರ ಆಯಿತು. ಇದು ನಾವು ಲೋಕದಲ್ಲಿ ಒಂದು ನೋಡುವ ಬೈಂಡಿಂಗ್, ಬಂಧ ಹೇಗಿರುತ್ತೆ ಅಂತ. ಆ ಬಂಧದ ಪರಿಣಾಮ ಏನು ಹೇಳಿ? ಮಗುವಿನ ಪ್ರೀತಿಯನ್ನು ಗಮನಿಸಲಿಲ್ಲ, ಆ ಅಪ್ಪನ ದಡ್ಡತನ ಅದು ಬಿಡಿ. ನಾನು ಹೇಳ್ತಾ ಇರೋದು ಗೋಡೆಗೆ ಅಂಟಿಸಿದಂತಹ ಆ ಪತ್ರ, ಅದು ತೆಗೆದಾಗ ಗೋಡೆಗೂ ಹಾನಿ ಮಾಡಿತು. ಈ ಕಡೆಯಿಂದ ಇದರಲ್ಲೂ ಒಂದಿಷ್ಟು ಅಂಟಿದ್ರಿಂದ ಅದನ್ನು ಮತ್ತೆ ಎಲ್ಲಿಗೂ ವಾಪಸ್ ಉಪಯೋಗಿಸ್ಲಿಕ್ಕೂ ಆಗದೇ ಇರುವ ಸ್ಥಿತಿ ಬಂದು ನಿಂತು. ಅಥವಾ ಈ ಪೇಪರ್ನದ್ದೇ ಭಾಗ ಗೋಡೆಗೆ ಅಂಟಿಸಿಕೊಂಡಿತು, ಮಧ್ಯದಲ್ಲಿ ಚಿತ್ರವೇ ಹರಿದೋಯ್ತು. ನಮ್ಮ ಸಂಬಂಧಗಳು ಹೀಗಿದ್ದರೆ ಅದು ಕಷ್ಟ. ಇನ್ನೊಂದು ಥರ ಇದೆ ಸಂಬಂಧ. ಇದು ಒಂದು ಥರದ ಸಂಬಂಧ, ಗೋಡೆಗೆ ಗಮ್ ಹಚ್ಚಿ ಅಂಟಿಸಿದ ಪತ್ರದ ಹಾಗೆ.
ಇನ್ನೊಂದು ರೀತಿಯ ಸಂಬಂಧ ಇದೆ. ನೀವು ಮನೆಯಲ್ಲಿ ಲಾಕರ್ಗಳನ್ನು ನೋಡ್ತೀರಿ. ಮನೆಯಿಂದ ಹೊರಗೆ ಬರುವಾಗ ಒಂದು ಲಾಕ್ ಮಾಡ್ತೀರಿ. ಲಾಕ್ ಮಾಡುವಾಗ ನೀವು ಏನೇ ಮಾಡಿದರೂ, ಎಷ್ಟೇ ಮುಂದೆ ದೂಡಿದ್ರು ಹಿಂದೆ ದೂಡಿದ್ರು ಅದರ ಸಂಬಂಧ ಬಿಚ್ಚಿ ಹೋಗಲ್ಲ. ಅಂದರೆ ಬಾಗಿಲು ಭದ್ರವಾಗಿ ಕೂತಿರುತ್ತೆ. ಆದರೆ ನಿಮಗೆ ಸಿಂಪಲ್ ಕೀ ಹಾಕಿ ಸುಮ್ಮನೆ ಹಿಂದಕ್ಕೆ ಎಳೆದ್ರೆ ಇಡೀ ಬಾಗಿಲು ತೆರ್ಕೊಳ್ಳುತ್ತೆ. ನೀವು ಹಾಕುವಾಗ ಅಷ್ಟೇ ಬಿಗಿಯಾಗಿ ಹಾಕಿದ್ದೀರಿ, ತೆಗೆಯುವಾಗ ಒಂದು ಚೂರು ಆ ಲಾಕ್ ತೆರೆದುಕೊಂಡ ಜಾಗ ಇದೆಯಲ್ವ, ಅಲ್ಲಿ ಯಾವುದೇ ಗಾಯ ಆಗಿಲ್ಲ ಅಥವಾ ಯಾವುದೇ ಕಿತ್ತು ಬಂದಿಲ್ಲ, ಯಾವುದೇ ವಸ್ತು ಹಾಳಾಗಲಿಲ್ಲ. ಅಂಟಿಸಿಕೊಂಡದೇ ಪದ್ಮಪತ್ರ ಅಂತ ಅದನ್ನೇ ಹೇಳಿದ್ದು. ಪದ್ಮಪತ್ರ ಮಿವಾಂಬಸ ಅಂದರೆ ಲಾಕರ್ ಇದ್ದ ಹಾಗೆ, ಬೇಕಾದಾಗ ಗಟ್ಟಿಯಾಗಿ ಬಿಗಿಯಾಗಿ ಕೌಟುಂಬಿಕ ಬಂಧನದಲ್ಲೇ ಇರಬೇಕು. ಆದರೆ ಅದರ ದೇವರು ಕೊಟ್ಟಷ್ಟು ಹೆಂಡಿರು ಮಕ್ಕಳು ನಿನ್ನ ತೋಂಡರೆಂಬರು ಅನ್ನುವ ಎಚ್ಚರದ ಜೊತೆಗೆ ಇದ್ದಾಗ ಅದು ಮುಗೀತು ಅಂತ ಅಂದಾಗ ತೆಗೆದು ಬಿಟ್ಟು ಹೊರಟು ಹೋಗುವಂತೆ ಬಂಧಗಳು ಎಷ್ಟು ಬಿಗಿಯಾಗಿದ್ರೂ ಅದು ಬಿಡಿಸಿಕೊಳ್ಳಿಕ್ಕೂ ಅಷ್ಟೇ ಚೆನ್ನಾಗಿ ಮಾನಸಿಕವಾಗಿ ನಾವು ಸಿದ್ಧವಾಗಿದ್ದರೆ ಆವಾಗ ಅದು ವೈರಾಗ್ಯ ಅಂತ ಅನಿಸಿಕೊಳ್ಳುತ್ತೆ. ವೈರಾಗ್ಯ ಅಂದರೆ ನಿಮ್ಗೆ ಇನ್ನೂ ಸುಲಭವಾಗಿ ಅರ್ಥ ಆಗಬೇಕು ಅಂದರೆ, ನೀವು ಬಸ್ಸಲ್ಲಿ ಕೂತ್ಕೊಳ್ತೀರಿ, ನಿಮ್ಮ ಪಕ್ಕದಲ್ಲಿ ಇನ್ನೊಬ್ಬರು ಬಂದು ಕೂಡ್ತಾರೆ. ಕೂತಾಗ ಅವರೇನೋ ಮಾತಾಡ್ತಾ ಹೇಳ್ತಾರೆ. ಅವರ ಇಳಿಯುವ ನಿಲ್ದಾಣ ಬರುತ್ತೆ, ಅವರ ಸ್ಟಾಪ್ ಬರುತ್ತೆ. ಬಂದಾಗ ಅವರು ಇಳಿದು ಹೋಗ್ತಾರೆ. ನಾವು ಅವರು ಇಳಿದು ಹೋದರು ಅಂತ ಅಂತ ಅಳ್ತೇವ? ಇಲ್ಲ. ಯಾಕೆಂದರೆ ಅವರು ಬಂದು ಕೂಡುವಾಗಲೇ ಯಾನು ಚಿಲ್ಲಡ ಪುನವೇ ಅಂತ ಹೇಳಿ ಮೊದಲೇ ಕೂತಾಗಲೇ ನಮಗೊಂದು ಮಾನಸಿಕವಾಗಿ ಸಿದ್ಧ ಮಾಡಿದ್ದಾರೆ, ನಾನು ಇಳಿಯೋನಲ್ಲೇ. ಆ ಇಳಿಯುವ ಜಾಗದ ಬಗ್ಗೆ ಪ್ರಜ್ಞೆ ಇದ್ದದ್ರಿಂದ ಅವಳು ಇಳಿದು ಹೋಗೋದು ಬೇಜಾರಾಗಲಿಲ್ಲ. ನಮಗೂ ಹಾಗೇನೆ ಜೀವನದಲ್ಲಿ ಬರುವ ವಸ್ತುಗಳಾಗಲಿ ವ್ಯಕ್ತಿಗಳಾಗಲಿ ಅದು ಬರುವಾಗಲೇ ಒಂದು ದಿವಸ ಕಳಚಲಿಕ್ಕಿರುವಂಥದ್ದು ಅಂತ ಗೊತ್ತಿದ್ದು ಸ್ವೀಕರಿಸಿದರೆ ಅದು ಬಿಚ್ಚಿಕೊಳ್ಳುವಾಗ ಬೇಜಾರಾಗಲ್ಲ. ನಾವೇನು ಅಂದರೆ ಅದು ನಮಗೆ ಬರುವುದು ನಮ್ಮ ಇಡೀ ಜೀವನದ ಶಾಶ್ವತವಾದ ಸಂಬಂಧ, ಅದರಿಂದ ಬರೀ ಸುಖನೇ ಬರುತ್ತೆ. ಜೀವನ ಅನ್ನೋದು ಸುಖ ದುಃಖಗಳ ಪ್ಯಾಕೇಜ್. ಅದು ಎರಡೂ ಒಂದೇ ವಸ್ತುವಾಗಿ ಯಾವ ವಸ್ತುವಿನಿಂದಲೂ ನಮಗೆ ಬರೀ ಸುಖವಾಗಲಿ ಬರೀ ದುಃಖವಾಗಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಒಂದು ವಸ್ತುವನ್ನು ಸ್ವೀಕರಿಸುವಾಗಲೇ ಅದರಿಂದ ಒಳಿತೂ ಆಗುತ್ತೆ, ಕೆಡುಕು ಆಗುತ್ತೆ. ಸಂಬಂಧದಲ್ಲಿ ಸುಖವೂ ಆಗ್ಬೋದು, ದುಃಖವೂ ಆಗ್ಬೋದು. ಈ ಎಚ್ಚರದ ಜೊತೆ ನಾವು ಅದನ್ನು ಸ್ವೀಕರಿಸಿದರೆ ಆ ಸಂಬಂಧ ಅನ್ನೋದು ವೈರಾಗ್ಯ ಇರುತ್ತೆ. ಆದರೆ ಅದು ಬೇಡ ಅಂದಾಗ ಹಾಗೇ ಬಿಚ್ಚಿಕೊಂಡು ಹೋದಾಗಲೂ ಅತ್ಯಂತ ಸಹಜವಾಗಿ ಅದನ್ನು ಸ್ವೀಕರಿಸುವ ಎಚ್ಚರ ಹುಟ್ಟತ್ತೆ. ದುಃಖ ಆಗತ್ತೆ, ಒಂದು ಕ್ಷಣದ ದುಃಖ ಆಗುತ್ತೆ. ಕೃಷ್ಣ ಏನು ಹೇಳಿದ ಇಡೀ ಮಾತಿನಲ್ಲಿ ಹಲವು ಬಾರಿ ನಾನು ಶೋಚಂತಿ ಪಂಡಿತಾಹ ಮಾ ಅನ್ವಶೋಚಃ, ನೀನು ದುಃಖ ಪಡಬೇಡ ಅಂತ ಹೇಳಿಲ್ಲ, ಶೋಕ ಪಡಬೇಡ ಅಂತ ಹೇಳಿದ. ಅದೇನ್ರಿ ದುಃಖ ಶೋಕ ನಾವು ನೋಡಿದ್ದೆ ಡಿಕ್ಷನರಿ ಎಲ್ಲ ಒಂದೇ ಇದೆ, ನೀವು ನೋಡಿದ್ರೆ ಏನು ದುಃಖ ಪಡಬೇಡ ಅಂತ ಹೇಳಿಲ್ಲ ಶೋಕ ಪಡಬೇಡ ಅಂತ ಹೇಳದ ಅಂತಿದೆಯಲ್ವಾ ಅಂದ. ಹೌದು, ದುಃಖ ಬೇರೆ ಶೋಕ ಬೇರೆ. ದುಃಖ ಅಂದರೆ ಆಗ ಆದ ಗಾಯದಿಂದ ಆದ ವ್ಯಥೆ. ಶೋಕ ಅಂದರೆ ಈಗ ಎಲ್ಲೋ ಬರುವಾಗ ಬಾಳೆಹಣ್ಣಿನ ಸಿಪ್ಪೆಯನ್ನು ನೋಡಲಿಲ್ಲ, ಕಾಲ್ಜಾರಿ ಬಿದ್ದ ಗಾಯ ಆಯಿತು, ನೋವಾಯಿತು, ಅಯ್ಯೋ ಅಂದ್ಕೊಂಡು ಹೋದ. 3 ದಿವಸ ಆದಮೇಲೆ ಮತ್ತೆ ದಾರಿಯಲ್ಲಿ ಬರುವಾಗ ಅಲ್ಲೇ ಮತ್ತೊಂದು ಬಾಳೆಹಣ್ಣು ಸಿಪ್ಪೆ ಇತ್ತು. ಅವನು ಅಯ್ಯೋ ಇವತ್ತೂ ಕೂಡ ಬೀಳಬೇಕಾಯ್ತಲ್ಲ ನಾನು ಈ ಬಾಳೆಹಣ್ಣಿನ ಸಿಪ್ಪಿನ ಮೇಲೆ ಅಂತ ಅಂದ್ಕೊಳ್ತಾನೆ ಅಂತ ಇಟ್ಕೊಳ್ಳಿ. ಅಥವಾ ಮೊನ್ನೆ ಬಿದ್ದ ಜಾಗದ ನೆನಪಿನಿಂದ ಮತ್ತೆ ದುಃಖ ಪಡ್ಲಿಕ್ಕೆ ಶುರು ಮಾಡಿದ. ಮೊನ್ನೆ ಯಾರೋ ಒಬ್ಬರು ಇಲ್ಲೇ ಅವನ ಆ ಸಿಪ್ಪೆನ ತಗೊಂಡೋಗಿ ಡಸ್ಟ್ಬಿನ್ ಹಾಕ್ಬೋದಿತ್ತು, ಇವತ್ತು ಅಲ್ಲೇ ನಿಂತು ಮೊನ್ನೆ ಆದ ಇಡೀ ಘಟನೆಯನ್ನು ಮತ್ತೆ ಹೇಳಿ ಎಲ್ಲರಿಗೂ ಒಂದು ಸರ್ತಿಯಲ್ಲಿ ಪ್ರಸಂಗವೇ ಇಲ್ಲದೇ ಇರುವ ದುಃಖವನ್ನು ಅವತ್ತು ಮತ್ತೆ ನೆನಪಿಸಿಕೊಂಡು ಹೇಳಿ 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 ತನ್ನ ಜೊತೆಗಿದ್ದವರಿಗೆಲ್ಲರಿಗೂ ಬೇಜಾರು ಬರುವ ಹಾಗೆ, ನಾಳೆಯಿಂದ ಸಿಕ್ಕಿದ್ರೆ ಅವನು ಬಾಳೆಹಣ್ಣು ಕಥೆ ಹೇಳ್ತಾನೆ ಬಾರು ಹೋಗೋಣ ಹಾಗೆ ಅಂತ ಅಷ್ಟು ಅವನ ಬಗ್ಗೆ ವ್ಯಥೆ ಬರಬೇಕು. ಈ ಶೋಕ ಅನ್ನೋದೇ ಅಂತಲ್ಲ, ನಿನ್ನೆ ಆದದ್ದನ್ನು ಮೊನ್ನೆ ಆದದ್ದನ್ನು ಇವತ್ತು ನೆನಪಿಸಿಕೊಂಡು ದುಃಖ ಪಡೋದು. ಕೆಲವು ಮನೆಯಲ್ಲಿ ಮಕ್ಕಳನ್ನೆಲ್ಲ ಚೆನ್ನಾಗಿ ತಯಾರು ಮಾಡಿ ಶಾಲೆಗೆ ಕಳುಹಿಸ್ತಾ ಇರಬೇಕಾದ್ರೆ ಹಳೆಯ ತಲೆಯವರು ಕೆಲವೊಮ್ಮೆ ಹೇಳುವುದುಂಟು, ನಿಮಗೆಲ್ಲ ಏನು ಚಂದ ಆರಾಮ, ನಾವಾದರೆ ಆಗ ಶಾಲೆಗೆ ಹೋಗುವಾಗ 6 ಕಿಲೋಮೀಟರ್ 7 ಕೂಡ ನಡ್ಕೊಂಡು ಹೋಗ್ತಾ ಇದ್ವಿ, ನಿಮ್ಗಾದರೆ ಆನಂದ. ಮನೆ ಎದುರುಗಡೆ ಅಂತ ಒಂದು ಗಾಡಿ ಬರುತ್ತೆ, ಕುರಿ ಮಂದೆ ಥರ ಬೆನ್ನಿಗೊಂದು ಗೋಡೌನ್ ಸಿಕ್ಕಿಸಿ ಕಳಿಸ್ತಾ ಇರ್ತಾರೆ, ಅದು ಹೋಗ್ತಾ ಇರುತ್ತೆ. ಎಲ್ಲಿ ಮಧ್ಯದಲ್ಲಿ ಇಳಿಸಿದ್ರೆ ಅದಕ್ಕೂ ಗೊತ್ತಾಗಲ್ಲ, ಮಂದೆಯ ಹಾಗೆ ಬಿದ್ದು ಬಿಡುವ ಸ್ಥಿತಿ. ಆದರೆ ನಮಗೆ ಆ ಕಾಲದಲ್ಲಿ ಇದಿರಲಿಲ್ಲ ಇನ್ನೊಂದಿರಲಿಲ್ಲ. ಅಲ್ಲಪ್ಪ, ಈಗ ಚೆನ್ನಾಗಿರುವ ಊಟ ತಿಂಡಿ ಆಗ್ತಾ ಇದೆ, ನಿದ್ದೆ ಆಗ್ತಾ ಇದೆ, ಒಳ್ಳೆಯ ನೋಡಿಕೊಳ್ಳುವ ಮಕ್ಕಳಿದ್ದಾರೆ, ಈ ಸುಖವನ್ನು ಅನುಭವಿಸಲಿಕ್ಕೆ ತಯಾರಿಲ್ಲದೆ ಹಿಂದೆ ಆದ ಯಾವುದೋ ಒಂದು ವ್ಯಥೆಯ ಘಟನೆಯನ್ನೇ ತಲೆಯಲ್ಲಿ ಇಟ್ಟುಕೊಂಡು ವ್ಯಥೆ ಪಡ್ತೇವೆ ಅಂದರೆ ಇದು ಶೋಕ. ಹಾಗಾಗಿ ಹಿಂದಿನದ್ದನ್ನು ನೆನೆದು ದುಃಖ ಪಡುವುದನ್ನು ಮಾಡಬೇಡ. ಬಂದಾಗ ಯಾವುದೋ ಒಂದು ಕ್ಷಣಕ್ಕೆ ಮನುಷ್ಯನಾಗಿ ವ್ಯಥೆ ಉಂಟಾಯಿತು, ದುಃಖ ಉಂಟಾಯಿತು ಅಂದರೆ ಅದನ್ನು ಅನುಭವಿಸಲೇಬೇಕು, ಅದು ಕರ್ಮದ ಫಲ.
ದುಃಖವೇ ಆಗಬಾರ್ದು ಅಂದರೆ ಯಾರೂ ತಡಿಲಿಕ್ಕೆ ಸಾಧ್ಯವಿಲ್ಲ, ದುಃಖ ಆಗಿಯೇ ಆಗುತ್ತೆ. ಆದರೆ ಆ ದುಃಖವನ್ನು ನೆನೆದು ಮತ್ತೆ ಮತ್ತೆ ದುಃಖ ಪಡುವುದು ಅಂತುಂಟಲ್ವ, ಇದು ಬೇಡದ ಸಂಗತಿ ಅಂತ ಕೃಷ್ಣ ಹೀಗೆ ಎಚ್ಚರಿಸಿದ ಮಾತು. ಹೀಗೆ ಕೃಷ್ಣನ ಮಾತುಗಳು ನಮ್ಮ ಜೀವನಕ್ಕೆ ಅತ್ಯಂತ ಹತ್ತಿರವಾದದ್ದು, ನಾವು ಪ್ರತಿನಿತ್ಯ ಅನುಭವಿಸುವ ನಮ್ಮ ಸಮಸ್ಯೆಗಳಿಗೆ ಉತ್ತರವಾಗಿ ಬರುವಂಥದ್ದು. ಈ ಕಾರಣಕ್ಕಾಗಿ ಗೀತೆ ಎನ್ನುವುದು ಅತ್ಯಂತ ಶ್ರೇಷ್ಠ ಅನ್ನುವ ಹಿನ್ನೆಲೆಯಲ್ಲಿ ನಾವು ಕೆಲವು ಸಂಗತಿಗಳನ್ನು ನೋಡಿದ್ದೇವೆ. ಮತ್ತೆ ನಾಳೆ ಇದೇ ಹೊತ್ತಿಗೆ ಸೇರೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.